ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸೆಲೆನ್ಸ್ ಸಂಸ್ಥೆ ಪ್ರಸ್ತುತಪಡಿಸುವಂತಹ ಸುದ್ದಿಯಲ್ಲಿರುವಂತಹ ಕರೆಂಟ್ ಅಫೇರ್ಸ್ಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಡಿಸ್ಕಷನ್ಗೆ ಸ್ವಾಗತ. ಈಗ ನಾವು ಮೊದಲನೇ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆಯನ್ನ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ನ ಬಗ್ಗೆ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಇಲ್ಲಿ FDI ಅಂತ ಹೇಳಿದ್ರೆ ನಮಗೆ ಗೊತ್ತು, ವಿದೇಶಿ ನೆಲದಲ್ಲಿ ಅಂದ್ರೆ ಫಾರಿನ್ ಲ್ಯಾಂಡ್ ನಲ್ಲಿ ನೆಲೆಸಿರುವಂತಹ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಯಾವುದೇ ಒಂದು ಹೂಡಿಕೆ ಭಾರತಕ್ಕೆ ಬಂದ್ರೆ ಅದನ್ನ ವಿದೇಶಿ ನೇರ ಹೂಡಿಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೇವೆ. ಹಾಗೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಲ್ಲಿ ಭಾರತ ಹಲವಾರು ಪಾಲಿಸಿ ಚೇಂಜಸ್ ಗಳನ್ನ ಕಳೆದ ತಿಂಗಳಿನಲ್ಲಿ ತಂದಿದೆ. ಇದೇ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಿರಬೇಕು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಲ್ಲಿ ಎರಡು ಟೈಪ್ಗಳು ಬರ್ತವೆ, ಆಟೋಮೆಟಿಕ್ ರೂಟ್ ಮತ್ತು ಗೌರ್ಮೆಂಟ್ ರೂಟ್ ಅಂತ ಹೇಳಿ. ಆಟೋಮೆಟಿಕ್ ರೂಟ್ ನಲ್ಲಿ ಹೆಸರೇ ಹೇಳುವಂತೆ ಇಲ್ಲಿ ಗೌರ್ಮೆಂಟ್ ನ ಪರ್ಮಿಷನ್ ಇಲ್ಲದೇ ಕೂಡ ಒಬ್ಬ ಫಾರಿನ್ ಲ್ಯಾಂಡ್ ಇಂದ ಒಬ್ಬ ಫಾರಿನ್ ಪರ್ಸನ್ ಆಗಿರ್ಬೋದು ಅಥವಾ ಒಬ್ಬ ಫಾರಿನ್ ಕಂಪನಿ ಆಗಿರ್ಬೋದು ಅವರು ನಮ್ಮ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಆದರೆ ಗೌರ್ಮೆಂಟ್ ರೂಟ್ ನಲ್ಲಿ ಕಡ್ಡಾಯವಾಗಿ ಗೌರ್ಮೆಂಟ್ ನ ಪರ್ಮಿಷನ್ ತಗೊಂಡೇ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಈಗ ಯಾವ ಚೇಂಜಸ್ಗಳನ್ನ ಪಾಲಿಸಿನಲ್ಲಿ ತಂದಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ನೈಬರಿಂಗ್ ಕಂಟ್ರೀಸ್ಗಳಾದಂಥ ಚೈನಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಳ್, ಮ್ಯಾನ್ಮಾರ್, ಭೂತಾನ್ ಮತ್ತು ಅಫ್ಘಾನಿಸ್ತಾನ್ ಇವರುಗಳು ಏನಾದರೂ ನಮ್ಮ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಅವರು ಗೌರ್ಮೆಂಟ್ನ ಪರ್ಮಿಷನ್ ತೆಗೆದುಕೊಂಡೇ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕು. ಕೋವಿಡ್-19 ಹಿನ್ನೆಲೆಯಲ್ಲಿ ಈಗ ನಮ್ಮ ಆರ್ಥಿಕ ಸ್ಥಿತಿ ಸ್ಥಗಿತಗೊಂಡಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ಗಳು ಈ ಕಂಟ್ರೀಸ್ಗಳಿಂದ ಡೈರೆಕ್ಟ್ ಆಗಿ ಬಂದಿದ್ದೇ ಆದರೆ ನಮ್ಮ ದೇಶದ ಡೊಮೆಸ್ಟಿಕ್ ಕಂಟ್ರೀಸ್ಗಳ ಮೇಲೆ ಪೆಟ್ಟು ಬೀಳುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು FDI ಪಾಲಿಸಿನಲ್ಲಿ ಚೇಂಜಸ್ಗಳನ್ನು ತಂದಿದ್ದಾರೆ. ಈಗ ಈ ಒಂದು ಪ್ರಶ್ನೆಗೆ ಮೂವ್ ಆಗಿದ್ದಾದರೆ ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಹೇಳ್ತಿದ್ದಾರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಪಾಲಿಸಿಯನ್ನು ರೆಗ್ಯುಲೇಟ್ ಮಾಡುವಂಥದ್ದು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ SCBI ಅಂತ ಹೇಳಿ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಭಾರತದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಪಾಲಿಸಿಯನ್ನು ರೆಗ್ಯುಲೇಟ್ ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನು ಮ್ಯಾನೇಜ್ ಮಾಡುವಂಥದ್ದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ 2000 ಅಂತ ಹೇಳಿ ಇದೆ. ಇದರ ಅಡಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನು ರೆಗ್ಯುಲೇಟ್ ಮಾಡುತ್ತೆ. ಈ ಒಂದು ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೊಂಡಿರಿ. ಆದ್ರಿಂದಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಕಂಪನಿ ಭಾರತದಲ್ಲಿ 10%ಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ಅದನ್ನು FDI ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ. ಹೌದು, ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಈ ಒಂದು ಸ್ಟೇಟ್ಮೆಂಟ್ ಯಾರ ಪ್ರಕಾರವಾಗಿ ಅಂತ ಹೇಳಿದ್ರೆ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಇದೆ, OECD ಅಂತ ಹೇಳಿ. OECD ಪ್ರಕಾರವಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ಬಂಡವಾಳ ಹೂಡಿಕೆಯನ್ನು ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ USA ಇಂದ ಭಾರತಕ್ಕೆ ಈಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಅಂತ ಹೇಳಿ ಅನ್ಕೋಣ. ಈಗ ಭಾರತದಲ್ಲಿ ನನ್ನ ಕಂಪನಿ ಇದೆ ಅಂತ ಹೇಳಿ ಭಾವಿಸೋಣ. ನನ್ನ ಕಂಪನಿ ಕ್ಯಾಪಿಟಲ್ ವರ್ತ್ ಅಂದ್ರೆ ನಾನೊಂದು ಮೆಕ್ಯಾನಿಕಲ್ ಕಂಪನಿನ ಇಟ್ಕೊಂಡಿದ್ದೇನೆ, ಇಲ್ಲಿ ಹಲವಾರು ಮಿಷಿನ್ಸ್ಗಳು ಇದ್ದಾವೆ, ನನ್ನ ಬಿಲ್ಡಿಂಗ್ಸ್ಗಳು ಇದ್ದಾವೆ ಅಂತ ಹೇಳಿದ್ರೆ ಇದನ್ನ ಕ್ಯಾಪಿಟಲ್ ಅಂತ ಹೇಳಿ ಕರಿತೇವೆ ಅಲ್ವಾ. ಈ ಒಂದು ಕ್ಯಾಪಿಟಲ್ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ನನ್ನ ಕ್ಯಾಪಿಟಲ್ ಆಫ್ ದ ಕಂಪನಿ 1 ಕೋಟಿ ಸುಮಾರು ವರ್ತ್ ಇದೆ ಅಂತ ಹೇಳಿ ಅನ್ಕೋಣ. ಈ ಸಂದರ್ಭದಲ್ಲಿ ಅಮೆರಿಕದಿಂದ USA ಇಂದ ಬಂದು ನಮ್ಮ ದೇಶದಲ್ಲಿ ಅಂದರೆ ನನ್ನ ಕಂಪನಿ ಮೇಲೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅವರು 10 ಲಕ್ಷಕ್ಕಿಂತ ಅಂದರೆ 10%ಗಿಂತ ಜಾಸ್ತಿ ಅಂತ ಹೇಳಿದ್ರೆ 1 ಕೋಟಿನಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ನನ್ನ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನು ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೇವೆ. ನಂತರದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಓನರ್ಶಿಪ್ನಲ್ಲೂ ಕೂಡ ಪಾರ್ಟ್ನರ್ಶಿಪ್ ಸಿಗುತ್ತೆ, ಅವರಿಗೆ ಪಾಲಿಸಿ ಚೇಂಜ್ ಮಾಡೋದಕ್ಕೂ ಕೂಡ ಅಧಿಕಾರವಿರುತ್ತೆ. ನಂತರದಲ್ಲಿ ಈ ಒಂದು ಆಟೋನಮಿ ಇದೆಯಲ್ಲ ಇದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ನಲ್ಲಿ ಸಿಗೋದಿಲ್ಲ. FPI ಅಂತ ಹೇಳಿ ಬೇರೆ ಕಾನ್ಸೆಪ್ಟ್ ಬರುತ್ತೆ. ಇದರ ಅಡಿಗಡೆ ಕೇವಲ ಶೇರ್ಸ್ಗಳನ್ನು ಮಾತ್ರ ಬೈ ಮಾಡ್ತಾರೆ, ಆದರೆ ಯಾವುದೇ ರೀತಿ ಓನರ್ಶಿಪ್ ರೈಟ್ ಸಿಗೋದಿಲ್ಲ. ಆದರೆ FDI ಕೆಳಗಡೆ ಫಾರಿನ್ ವ್ಯಕ್ತಿ ಅಥವಾ ಫಾರಿನ್ ಕಂಪನಿಗೂ ಕೂಡ ಭಾರತದಲ್ಲಿರುವಂಥ ಕಂಪನಿಯ ಮೇಲೆ ಕೈ ಅಂದರೆ ಒಂದು ಆಡಳಿತದ ಕೈ ಕೂಡ ಸಿಗುತ್ತೆ. ಅದರಿಂದಾಗಿ ಇಲ್ಲಿ ಕೊಟ್ಟಿರುವಂಥ ಎರಡೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ, ಮೊದಲನೇ ಸ್ಟೇಟ್ಮೆಂಟ್ ತಪ್ಪು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ನಾಟ್ ಕರೆಕ್ಟ್ ಅಂತ ಹೇಳಿ ಅಂದರೆ ಇನ್ಕರೆಕ್ಟ್ ಆಪ್ಷನ್ ಅನ್ನು ಕೇಳಿದ್ದಾರೆ. ಇಲ್ಲಿ ಇನ್ಕರೆಕ್ಟ್ ಆಪ್ಷನ್ ಯಾವುದು? ಮೊದಲನೇ ಆಪ್ಷನ್. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ A ಒನ್ ಓನ್ಲಿ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮುಂದುವರೆದಿದ್ದಾದರೆ ಈ ಒಂದು ಪ್ರಶ್ನೆಯಲ್ಲಿ ನಟೇಶ ವಿಗ್ರಹದ ಬಗ್ಗೆ ಮಾತನಾಡ್ತಿದ್ದಾರೆ. ನಟೇಶ ವಿಗ್ರಹ 9ನೇ ಶತಮಾನದ ಅಪರೂಪವಾದಂಥ ಸ್ಯಾಂಡ್ ಸ್ಟೋನ್ ಇಂದ ಮಾಡಿರುವಂಥ ವಿಗ್ರಹವಾಗಿದೆ. ಇದು 22 ವರ್ಷದ ನಂತರ ಇದು ನಮ್ಮ ಭಾರತ ದೇಶಕ್ಕೆ ಸಿಕ್ಕಿದೆ. ರಾಜಸ್ಥಾನ ಪೊಲೀಸರು ಇದನ್ನು ಹಿಂಪಡೆದುಕೊಂಡಿದ್ದಾರೆ. ನಂತರದಲ್ಲಿ ನಟೇಶ ವಿಗ್ರಹದ ಬಗ್ಗೆ ಮಾತನಾಡೋದಾದ್ರೆ ಈ ಒಂದು ವಿಗ್ರಹ ಯಾರಿಗೆ ಸೇರುತ್ತೆ ಅಂತ ಹೇಳಿದ್ರೆ ರಾಜಸ್ಥಾನದ ಗುರ್ಜಾರ ಪ್ರತಿಹಾರ ರಾಜವಂಶಕ್ಕೆ ಸೇರಿದಂತಹ ಪ್ರಸಿದ್ಧವಾದಂತಹ ದೇವಾಲಯ ವಾಸ್ತುಶಿಲ್ಪವಾಗಿದೆ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕಾದಂತಹ ಅಂಶ ಏನು ಅಂತ ಹೇಳಿದ್ರೆ ಈ ಒಂದು ನಟೇಶ ವಿಗ್ರಹ ಯಾವ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ ಅಂತ ಹೇಳಿ. ಇಲ್ಲಿ ಪ್ರತಿಹಾರ ಸ್ಟೈಲನ್ನು ಅಂದರೆ ಪ್ರತಿಹಾರ ಶೈಲಿಯನ್ನು
ಹೊಂದಿದೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ, ಇದೇ ಥರದ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ನ ಹೊಂದಿರುವಂಥ ಇನ್ನೊಂದು ವಿಗ್ರಹ ಎಲ್ಲಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇ ಆಪ್ಷನ್ನಲ್ಲಿ ಖಜುರಾಹೋ ಟೆಂಪಲ್ ಮಧ್ಯಪ್ರದೇಶ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದು, ಇದು ಸರಿಯಾದ ಉತ್ತರವಾಗುತ್ತೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತಾನೆ ಹೇಳ್ಬೋದು. ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಇಲ್ಲೂ ಕೂಡ ಪ್ರತಿಹಾರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ನೇ ಬಳಸಿಕೊಂಡು ವಿಗ್ರಹಗಳನ್ನ ಕೆತ್ತಿದ್ದಾರೆ. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಖಜುರಾಹೋ ಟೆಂಪಲ್ ಮಧ್ಯಪ್ರದೇಶ ಆಗುತ್ತೆ. ಖಜುರಾಹೋ ಟೆಂಪಲ್ ಮಧ್ಯಪ್ರದೇಶದಲ್ಲಿ ಮತ್ತು ಈ ಒಂದು ನಟೇಶ ವಿಗ್ರಹ 9ನೇ ಸೆಂಚುರಿಗೆ ಸೇರಿದಂತ ಈ ಒಂದು ನಟೇಶ ವಿಗ್ರಹ ಈ ಎರಡೂ ಕೂಡ ಪ್ರತಿಹಾರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅನ್ನು ಹೊಂದಿದೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಬೇರೆ ಆಪ್ಷನ್ಸ್ ಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ ಎರಡನೇ ಆಪ್ಷನ್ ಆಗಿ ಸನ್ ಟೆಂಪಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಕೊನಾರ್ಕ್ ನಲ್ಲಿ ಇರುವಂತಹ ಸೂರ್ಯ ದೇವಾಲಯ. ಇದರಲ್ಲಿ ಯಾವ ಒಂದು ಸ್ಟೈಲ್ ಅನ್ನ ಫಾಲೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಳಿಂಗ ಆರ್ಕಿಟೆಕ್ಚರ್ ಅನ್ನ ಫಾಲೋ ಮಾಡಿದ್ದಾರೆ. ನಂತರದಲ್ಲಿ ಕಾಮಾಖ್ಯ ಟೆಂಪಲ್, ಇದು ಇರುವಂತದ್ದು ಅಸ್ಸಾಂನಲ್ಲಿ. ಇದು ಕೂಡ ಫೇಮಸ್ ಟೆಂಪಲ್. ಇಲ್ಲಿ ಯೂಸ್ ಮಾಡಿರುವಂತಹ ವಾಸ್ತುಶಿಲ್ಪ ಶೈಲಿ ಯಾವುದು ಅಂತ ಹೇಳಿದ್ರೆ ನೀಲಾಚಲ್ ಸ್ಟೈಲ್ ಅಂತ ಹೇಳಿ. ನೀಲಾಚಲ್ ಸ್ಟೈಲ್ ಅಂತ ಹೇಳಿದ್ರೆ ಇಲ್ಲಿ ಹೆಮಿಸ್ಪಿರಿಕಲ್ ಡೋಮ್ ಅನ್ನು ಯೂಸ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅರ್ಧ ಗೋಡದ ಗುಮ್ಮಟವನ್ನು ಯೂಸ್ ಮಾಡಿಕೊಂಡು ಟೆಂಪಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಈ ಒಂದು ಸ್ಟೈಲ್ ಅನ್ನ ನೀಲಾಚಲ್ ಸ್ಟೈಲ್ ಅಂತ ಹೇಳಿ ಕರಿತೇವೆ. ನಂತರದಲ್ಲಿ ಶೋರ್ ಟೆಂಪಲ್. ಶೋರ್ ಟೆಂಪಲ್ ಇರುವಂತದ್ದು ತಮಿಳುನಾಡಿನಲ್ಲಿ. ಇದು ಕೂಡ ಒಂದು ಫೇಮಸ್ ಟೆಂಪಲ್. ಮತ್ತು ಈ ಟೆಂಪಲ್ ನಲ್ಲಿ ಫಾಲೋ ಮಾಡಿರುವಂತಹ ಆರ್ಕಿಟೆಕ್ಚರ್ ಸ್ಟೈಲ್ ಯಾವುದು ಅಂತ ಹೇಳಿದ್ರೆ ದ್ರವಿಡಿಯನ್ ಆರ್ಕಿಟೆಕ್ಚರ್. ಮತ್ತು ಈ ಒಂದು ಟೆಂಪಲ್ ಕ್ರಿಯೇಟ್ ಮಾಡಿರುವಂತದ್ದು ನರಸಿಂಹವರ್ಮನ್ II, ಪಲ್ಲವ ಡೈನಾಸ್ಟಿಗೆ ಬಿಲಾಂಗ್ ಆಗಿರುವಂತಹ ನರಸಿಂಹವರ್ಮನ್ II ಈ ಒಂದು ಶೋರ್ ಟೆಂಪಲ್ ಅನ್ನ ರಚನೆ ಮಾಡಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ಯಾವ ಯಾವ ಟೆಂಪಲ್ಗಳು ಯಾವ ಯಾವ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅನ್ನ ಬಳಸ್ಕೊಂತಾರೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ರೆ ಈ ಒಂದು ಪ್ರಶ್ನೆಯಲ್ಲಿ ಎರಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಗುರುತಿಸಬೇಕು. ಅದು ಯಾವ ವಿಚಾರವಾಗಿ ಅಂತ ಹೇಳಿದ್ರೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ CDSCO. ಈ ಒಂದು ಆರ್ಗನೈಸೇಷನ್ ತುಂಬಾ ನ್ಯೂಸ್ ನಲ್ಲಿದೆ ಕೋವಿಡ್-19 ಪ್ಯಾಂಡಮಿಕ್ ಇರುವಂತ ಹಿನ್ನೆಲೆಯಲ್ಲಿ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಇದು ಒಂದು ಇಂಡಿಪೆಂಡೆಂಟ್ ರೆಗ್ಯುಲೇಟರ್ ಆಗಿದೆ ಔಷಧಿಗಳ ವಿಚಾರದಲ್ಲಿ, ಔಷಧಿಗಳ ಬೆಲೆಯನ್ನು ನಿಗದಿಪಡಿಸೋದ್ರಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಇದು ನಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೇನೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಏಕೆ ಅಂತ ಹೇಳಿದ್ರೆ ಪ್ರೈಸ್ಗಳನ್ನು ನಿಗದಿ ಮಾಡುವಂಥದ್ದು ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ NPPA ಅಂತ ಹೇಳಿ ಬರುತ್ತೆ. ಇದು ಇಂಡಿಪೆಂಡೆಂಟ್ ರೆಗ್ಯುಲೇಟರ್ ಆಗಿದೆ. ಇದು ಪ್ರೈಸಿಂಗನ್ನು ಡಿಸೈಡ್ ಮಾಡುತ್ತೆ. ಆದರೆ ಈ ಒಂದು ಆರ್ಗನೈಸೇಷನ್ CDSCO ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಇದು ಬರುವಂಥದ್ದು ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ನ ಕೆಳಗಡೆ. ಇದರ ಕೆಳಗಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೊಸ ಹೊಸ ಡ್ರಗ್ಸ್ ಹೊಸ ಹೊಸ ಔಷಧಿಗಳನ್ನ ಕಂಡುಹಿಡಿದ್ರೆ ಅದಕ್ಕೆ ಅಪ್ರೂವಲ್ನ ಕೊಡ್ತಾರೆ. ಮತ್ತು ಈ ಒಂದು ಆರ್ಗನೈಸೇಷನ್ನ ಕೆಳಗಡೆನೆ ಕ್ಲಿನಿಕಲ್ ಟ್ರಯಲ್ಸ್ ಕಂಡಕ್ಟ್ ಮಾಡೋದಕ್ಕೂ ಕೂಡ ಪರ್ಮಿಷನ್ನ ಕೊಡ್ತಾರೆ. ಮತ್ತು ಕೆಲವೊಂದು ಸ್ಟ್ಯಾಂಡರ್ಡ್ಸ್ಗಳನ್ನ ಡ್ರಗ್ಸ್ಗಳ ವಿಚಾರವಾಗಿ ಔಷಧಿಗಳ ವಿಚಾರವಾಗಿ ಕೆಲವೊಂದು ಸ್ಟ್ಯಾಂಡರ್ಡ್ಸ್ಗಳನ್ನ ಕ್ವಾಲಿಟಿಯ ವಿಚಾರವಾಗಿ ಕೂಡ ಡಿಫೈನ್ ಮಾಡುವಂಥದ್ದು ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್. ಆದ್ದರಿಂದಾಗಿ ನೀವು ಇಲ್ಲಿ ಈ ಒಂದು NPPA ಅಂತ ಹೇಳಿದ್ರೆ ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿಯ ಫಂಕ್ಷನ್ಸ್ಗಳ ಜೊತೆಗೆ ನೀವು ಕನ್ಫ್ಯೂಸ್ ಮಾಡ್ಕೊಬಾರ್ದು. ಆದ್ದರಿಂದಾಗಿ ಇಲ್ಲಿ ಕೊಟ್ಟಿರುವಂತಹ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಆರ್ಗನೈಸೇಷನ್ ಬರುವಂಥದ್ದು ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ಏಕೆ ಅಂತ ಹೇಳಿದ್ರೆ ಈ ಒಂದು ಆರ್ಗನೈಸೇಷನ್ ಬರುವಂಥದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಈ ಎರಡೂ ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಿ. ಮುಖ್ಯವಾಗಿ ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತದೆ ಅನ್ನುವಂಥದ್ದು ಕೂಡ ನಾವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ನಾವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ದೇವೆ. ಈ ಸ್ಕೀಮ್ಸ್ಗಳಾಗಿರ್ಬೋದು, ಗೌರ್ಮೆಂಟ್ ಸ್ಕೀಮ್ಸ್ಗಳಾಗಿರ್ಬೋದು ಮತ್ತು ಮಿನಿಸ್ಟ್ರೀಸ್ಗಳಾಗಿರ್ಬೋದು ಇವೆಲ್ಲವನ್ನು ಕೂಡ UPSC ಕೇಳ್ತಾನೆ ಇರುತ್ತೆ. ಆದ ಕಾರಣದಿಂದಾಗಿ ನ್ಯೂಸ್ನಲ್ಲಿರುವಂಥ ಟಾಪಿಕ್ಸ್ಗಳ ವಿಚಾರವಾಗಿ ನೀವು ಈ ಎಲ್ಲ ಮಿನಿಸ್ಟ್ರೀಸ್ಗಳ ಹೆಸರನ್ನು ಕೂಡ ಯಾವ ಯಾವ ಆರ್ಗನೈಸೇಷನ್ ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂತ ಹೇಳಿ ಕೂಡ ಕಲಿಯುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದು ಈ ಒಂದು ಪ್ರಶ್ನೆಯನ್ನು ನಾವು ಕಲಿಯಬೇಕಾದ ವಿಚಾರವಾಗಿದೆ. ಆದ್ದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ C ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಕೇಳಿರುವಂಥದ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕೊಟ್ಟಿರುವಂಥ ಎರಡೂ ಸ್ಟೇಟ್ಮೆಂಟ್ ತಪ್ಪಾಗಿರೋದ್ರಿಂದ ಬೋತ್ 1 and 2 ಇನ್ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ C ಸರಿಯಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ರೆ ಈ ಒಂದು ಪ್ರಶ್ನೆನ ಮಾನಿಟರಿ ಈಸಿಂಗ್ ನ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಹೆಸರೇ ಹೇಳುವಂತೆ ಮಾನಿಟರಿ ಟರ್ಮ್ಸ್ ನಲ್ಲಿ ಇದು ಸುಲಭಗೊಳಿಸ್ತಾ ಇದೆ. ಇದೊಂದು ಅನ್ಕನ್ವೆನ್ಷನಲ್ ಮೆಥಡ್ ಆಗಿದೆ ಅಂತಾನೆ ಹೇಳ್ಬೋದು, ಅಸಾಂಪ್ರದಾಯಿಕ ಮೆಥಡ್ ಅಂತ ಹೇಳಿ. ಈ ತರದ ಮಾನಿಟರಿ ಪಾಲಿಸಿಯನ್ನ ಕಂಡಕ್ಟ್ ಮಾಡುವಂತದ್ದು ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI. ಯಾವ ರೀತಿಯಲ್ಲಿ ಈ ಒಂದು ಪ್ರೋಸೆಸ್ ಅನ್ನ ಮಾನಿಟರಿ ಈಸಿಂಗ್ ಅನ್ನ ಮಾಡುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನ ಅಥವಾ ಬೇರೆ ತರಹದ ಸೆಕ್ಯೂರಿಟೀಸ್ಗಳನ್ನ ಕಮರ್ಷಿಯಲ್ ಬ್ಯಾಂಕ್ಗಳಿಂದ ಪರ್ಚೇಸ್ ಮಾಡುತ್ತೆ.
ಅಂದರೆ ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕಿಗೆ ಹಣವನ್ನು ಸಂದಾಯ ಮಾಡುತ್ತೆ. ಈ ರೀತಿಯಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳ ಬಳಿ ಹಣ ಜಾಸ್ತಿ ಆಗುತ್ತೆ. ಹೀಗೆ ಕಮರ್ಷಿಯಲ್ ಬ್ಯಾಂಕ್ನ ಬಳಿ ಹಣ ಜಾಸ್ತಿ ಆದರೆ ಇದು ಮುಂದಿನ ದಿನಗಳಲ್ಲಿ ಮಾರ್ಕೆಟನ್ನು ತಲುಪೋದಕ್ಕೆ ಈಸಿ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಬ್ಯಾಂಕ್ ಕಡಿಮೆ ಬಡ್ಡಿ ದರದಲ್ಲಿ ಜನಗಳಿಗೆ ಸಾಲವನ್ನು ನೀಡೋದಕ್ಕೆ ಮುಂದಾಗುತ್ತೆ. ಈ ರೀತಿಯಲ್ಲಿ RBI ಮಾರುಕಟ್ಟೆಯಲ್ಲಿ ಹಣದ ಹರಿಯುವಿಕೆಯನ್ನು ಅಂತ ಹೇಳಿದ್ರೆ ಲಿಕ್ವಿಡಿಟಿಯನ್ನು, ಮನಿ ಸಪ್ಲೈನ ಎನ್ಶೂರ್ ಮಾಡುತ್ತೆ. ಇದರ ಮುಖಾಂತರವಾಗಿ ಮಾನಿಟರಿ ಈಸಿಂಗ್ ಅಂದರೆ ಇದೊಂದು ಮಾನಿಟರಿ ಪಾಲಿಸಿ ಆಗಿದೆ. ಈ ರೀತಿಯಲ್ಲಿ ಮಾನಿಟರಿ ಈಸಿಂಗ್ ಅನ್ನು ಮಾಡುತ್ತೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈಗ RBI ಕಮರ್ಷಿಯಲ್ ಬ್ಯಾಂಕ್ಸ್ಗಳ ಹತ್ರ ಪರ್ಚೇಸ್ ಮಾಡ್ತಾ ಇದೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಅಂತ ಹೇಳಿ ಅನ್ಕೋಣ. ಈಗ ಸೆಂಟ್ರಲ್ ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹಣವನ್ನು ಸಂದಾಯ ಮಾಡಿದೆ ಅಂದರೆ ಕಮರ್ಷಿಯಲ್ ಬ್ಯಾಂಕ್ ಹತ್ರ ಈಗ ಹಣ ಜಾಸ್ತಿ ಆಯಿತು. ಕಮರ್ಷಿಯಲ್ ಬ್ಯಾಂಕ್ ಹತ್ರ ಹಣ ಜಾಸ್ತಿ ಆದರೆ ಏನಾಗುತ್ತೆ, ಇದು ಮುಂದಿನ ದಿನಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಜನಗಳಿಗೆ, MSME ಸೆಕ್ಟರ್ಗಳಿಗೆ ನೀಡುತ್ತೆ. MSME ಸೆಕ್ಟರ್ಗಳಿಗೆ ಜನಗಳ ಹತ್ರ ಎಲ್ಲ ಹಣ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ನಲ್ಲಿ ಮನಿ ಸಪ್ಲೈನ ಎನ್ಶೂರ್, ಖಾತ್ರಿಗೊಳಿಸಿದಂತೆ ಆಗುತ್ತೆ. ಈ ರೀತಿಯಲ್ಲಿ ಲಿಕ್ವಿಡಿಟಿ ಜಾಸ್ತಿ ಮಾಡುವಂಥ ಪ್ರೋಸೆಸ್ ಮಾನಿಟರಿ ಈಸಿಂಗ್ ಆಗಿದೆ. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಮನಿ ಸಪ್ಲೈನ ಇನ್ಕ್ರೀಸ್ ಮಾಡುವಂಥದ್ದು. ಮತ್ತು ಯಾರು ಇನ್ಕ್ರೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅನ್ಕನ್ವೆನ್ಷನಲ್ ಮೆಥಡ್ ಅಥವಾ ಮಾನಿಟರಿ ಪಾಲಿಸಿನ ಯೂಸ್ ಮಾಡಿ ಸೆಂಟ್ರಲ್ ಬ್ಯಾಂಕ್ ನಮ್ಮ ಮಾರುಕಟ್ಟೆಯಲ್ಲಿ ಮನಿ ಸಪ್ಲೈನ ಎನ್ಶೂರ್ ಮತ್ತು ಇನ್ಕ್ರೀಸ್ ಮಾಡುತ್ತೆ. ಅದರಿಂದಾಗಿ ಆಪ್ಷನ್ ಬಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮುಗಿದಾದ್ರೆ ಈ ಒಂದು ಪ್ರಶ್ನೆಯನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ನ ಬಗ್ಗೆ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಇತ್ತೀಚೆಗೆ ಇದು ನ್ಯೂಸ್ನಲ್ಲಿ ಇತ್ತು. ಇತ್ತೀಚೆಗೆ ಇಂಡಿಯನ್ ರ್ಯಾಂಕಿಂಗ್ಸ್ 2020 ಅಂತ ಹೇಳಿ ರಿಲೀಸ್ ಮಾಡಿದ್ರು NIRF. ಅದರಿಂದಾಗಿ ಇದು ನ್ಯೂಸ್ನಲ್ಲಿತ್ತು. ಈಗ ಇದು ಬರುವಂಥದ್ದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್, MHRDಯ ಮಿನಿಸ್ಟ್ರಿಯ ಕೆಳಗಡೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಬರುತ್ತೆ. ಇದನ್ನು ಲಾಂಚ್ ಮಾಡಿದಂಥದ್ದು 2015ರಲ್ಲಿ. ಏಕೆ ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ರೆ ಭಾರತದಲ್ಲಿರುವಂಥ ಇನ್ಸ್ಟಿಟ್ಯೂಷನ್ಸ್ಗಳ ನಡುವೆನೇ ಒಂದು ಹೆಲ್ತಿ ಕಾಂಪಿಟೇಷನ್ ಅನ್ನು ತರಬೇಕು ಅಂತ ಹೇಳಿ, ಮತ್ತು ಇದರ ಮುಖಾಂತರವಾಗಿ ಫಾರಿನ್ ಸ್ಟೂಡೆಂಟ್ಸ್ಗಳನ್ನ ನಮ್ಮ ಭಾರತಕ್ಕೆ ಅಟ್ರಾಕ್ಟ್ ಮಾಡಬೇಕು, ಸ್ಟಡಿ ಇನ್ ಇಂಡಿಯಾ ಪ್ರೋಗ್ರಾಮ್ ಅನ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳಿ, ಹೈಯರ್ ಎಜುಕೇಶನ್ ಕೂಡ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಹೇಳಿ MHRD ಲಾಂಚ್ ಮಾಡುತ್ತೆ. ಮತ್ತು ಒಂದು ಇನ್ಸ್ಟಿಟ್ಯೂಷನ್ ರ್ಯಾಂಕ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡುವಂತ ಪ್ಯಾರಾಮೀಟರ್ಸ್ಗಳು ಯಾವ್ದು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಟೀಚಿಂಗ್, ಬೋಧನೆ ಯಾವ ರೀತಿಯಲ್ಲಿ, ಲರ್ನಿಂಗ್, ಕಲಿಕೆ ಎಷ್ಟರ ಮಟ್ಟದಲ್ಲಿ, ಮತ್ತು ರಿಸೋರ್ಸಸ್ಗಳು ಅಂದ್ರೆ ಸಂಪನ್ಮೂಲಗಳ ಕೊರತೆ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ತಾರೆ. ಅದರಿಂದಾಗಿ ಟೀಚಿಂಗ್, ಲರ್ನಿಂಗ್ ಆ್ಯಂಡ್ ರಿಸೋರ್ಸಸ್ ಇದನ್ನು ಒಂದು ಪ್ಯಾರಾಮೀಟರ್ ಆಗಿ ಕನ್ಸಿಡರ್ ಮಾಡ್ತಾರೆ. ನಂತರದಲ್ಲಿ ರಿಸರ್ಚ್ ಆ್ಯಂಡ್ ಪ್ರೊಫೆಷನಲ್ ಪ್ರಾಕ್ಟೀಸಸ್, ಸಂಶೋಧನೆ ಮತ್ತು ವೃತ್ತಿಪರ ಅಭ್ಯಾಸಗಳು ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ ಕೂಡ ಪ್ಯಾರಾಮೀಟರ್ ಕನ್ಸಿಡರ್ ಮಾಡ್ತಾರೆ. ಮತ್ತು ಗ್ರಾಜುಯೇಷನ್ ಔಟ್ಕಮ್ಸ್, ಪದವಿ ಫಲಿತಾಂಶಗಳನ್ನ, ಮತ್ತು ಔಟ್ರೀಚ್ ಆ್ಯಂಡ್ ಇನ್ಕ್ಲೂಸಿವಿಟಿ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಒಂದು ಕಾಲೇಜ್ ಔಟ್ರೀಚ್ ಆಗಿದೆ ಮತ್ತು ಇನ್ಕ್ಲೂಸಿವ್ನೆಸ್, ಒಳಗೊಳ್ಳುವಿಕೆ ಹೊಂದಿದೆ ಅಂತ ಹೇಳಿ ಚೆಕ್ ಮಾಡ್ತಾರೆ. ಮತ್ತು ಕೊನೆಯದಾಗಿ ಪಿಯರ್ ಪರ್ಸೆಪ್ಷನ್ ಕೂಡ ಇರುತ್ತೆ. ಅಂತ ಹೇಳಿದ್ರೆ ಸೀನಿಯರ್ ಲೆಕ್ಚರರ್ಸ್ಗಳು ಏನಿರ್ತಾರೆ ಆ ಒಂದು ಕಾಲೇಜ್ನ ಬಗ್ಗೆ ಯಾವ ರೀತಿಯಾದಂಥ ಒಪಿನಿಯನ್, ಪರ್ಸೆಪ್ಷನ್ ಇಟ್ಕೊಂಡಿರ್ತಾರೆ ಅಂತ ಹೇಳಿ ಕೂಡ ಈ ಒಂದು ಪ್ಯಾರಾಮೀಟರ್ನು ಕೂಡ NIRFನ ಕೆಳಗಡೆ ಒಂದು ಇನ್ಸ್ಟಿಟ್ಯೂಷನ್ ರ್ಯಾಂಕ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡುವಂತ ಪ್ಯಾರಾಮೀಟರ್ಸ್ಗಳಾಗಿದ್ದಾವೆ. ಮತ್ತು ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು 90% ಅಷ್ಟು ಪ್ಯಾರಾಮೀಟರ್ಸ್ಗಳು ಆಬ್ಜೆಕ್ಟಿವ್ ಆಗಿದೆ, ಅಂದ್ರೆ ಸಂಪೂರ್ಣವಾಗಿ ವಸ್ತುನಿಷ್ಠವಾಗಿದೆ. ಆದರೆ 10% ಅಷ್ಟು ಮಾತ್ರ ಇಲ್ಲಿ ಪಿಯರ್ ಪರ್ಸೆಪ್ಷನ್ ಅಂತ ಇದೆ, ಇದು ಸಬ್ಜೆಕ್ಟಿವ್ ಪ್ಯಾರಾಮೀಟರ್ ಆಗಿದೆ. ಈಗ NRFನ ಕೆಳಗಡೆ ಈ ಒಂದು ಪಿಯರ್ ಪರ್ಸೆಪ್ಷನ್ ಯಾರು ಕೊಡ್ತಾರೆ ಇದು ವ್ಯಕ್ತಿನಿಷ್ಠವಾಗಿರುತ್ತೆ, ಅಂದ್ರೆ ಇದು ಪರ್ಸನಲ್ ಒಪಿನಿಯನ್ ಅಥವಾ ಪರ್ಸೆಪ್ಷನ್ ಆಗಿರುತ್ತೆ. ಅದರಿಂದಾಗಿ 90% ಅಷ್ಟು ಪ್ಯಾರಾಮೀಟರ್ಸ್ಗಳು ಫ್ಯಾಕ್ಟ್ ಬೇಸ್ಡ್ ಅಂದ್ರೆ ವಸ್ತುನಿಷ್ಠವಾಗಿದೆ, ಮತ್ತು 10% ಅಷ್ಟು ಪ್ಯಾರಾಮೀಟರ್ಸ್ಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ ಸಬ್ಜೆಕ್ಟಿವ್ ಪ್ಯಾರಾಮೀಟರ್ ಅಥವಾ ವ್ಯಕ್ತಿನಿಷ್ಠ ಅಂತಾನೆ ಹೇಳ್ಬೋದಾಗಿದೆ. ಅದರಿಂದಾಗಿ ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನೀವು ಈ 5 ಪ್ಯಾರಾಮೀಟರ್ಸ್ಗಳನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮತ್ತು ಈಗ ಈ ಒಂದು ಪ್ರಶ್ನೆಗೆ ನಾವು ಮುಂದಾಗಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ನೀವು ನೋಡಬಹುದು ಇಲ್ಲಿ 4ನೇ ಆಪ್ಷನ್ ನಂಬರ್ ಆಫ್ ರ್ಯಾಗಿಂಗ್ ಇನ್ಸ್ಟೆನ್ಸಸ್ ಇನ್ ದ ಕ್ಯಾಂಪಸ್, ಅಂದ್ರೆ ಒಂದು ಕ್ಯಾಂಪಸ್ನಲ್ಲಿ ರ್ಯಾಗಿಂಗ್ ಇನ್ಸ್ಟೆನ್ಸಸ್ಗಳನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಇಲ್ಲಿ ನೀವು 4th ಆಪ್ಷನ್ ಅನ್ನು ಎಲಿಮಿನೇಟ್ ಮಾಡಿದ್ದೆ ಆದರೆ ನೀವು ಸರಿಯಾದ ಆಪ್ಷನ್ಗೆ ತಲುಪಬಹುದು. ಅದು 1, 2, 3 and 5 ಓನ್ಲಿ. ಆಪ್ಷನ್ ಸಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ರೆ ಈಗ ತಾನೇ ಡಿಸ್ಕಸ್ ಮಾಡಿದಂತ NIRFನ ಬಗ್ಗೆಯೇ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಇದು ಯಾವ ಒಂದು ಮಿನಿಸ್ಟ್ರಿ ರಿಲೀಸ್ ಮಾಡುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ನೀತಿ ಆಯೋಗ್, MHRD ಮತ್ತು NSDC ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ಈಗ ಚರ್ಚೆ ಮಾಡಿದ್ವಿ ಈ ಒಂದು ರ್ಯಾಂಕಿಂಗ್ ಅನ್ನ, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅನ್ನ ಲಾಂಚ್ ಮಾಡಿದಂಥದ್ದು 2015ರಲ್ಲಿ. ಯಾವ ಮಿನಿಸ್ಟ್ರಿ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿ.
ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಈ ಒಂದು ಪ್ರಶ್ನೆನ ಏಕೆ ನೀಡಿದ್ದೇವೆ ಅಂತ ಹೇಳಿದ್ರೆ ಯಾವುದೇ ಒಂದು ರ್ಯಾಂಕಿಂಗ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂತ ಹೇಳಿ ಕಲಿಯುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ. ಆದ್ರಿಂದಾಗಿ ಈ ಒಂದು ಪ್ರಶ್ನೆನ ಕೇಳಿದ್ದೇವೆ. NIRF ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು, ಇದನ್ನು ರಿಲೀಸ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದಾದ್ರೆ ಈ ಒಂದು ಪ್ರಶ್ನೆನ ಒಂದು ಮೊಬೈಲ್ ಅಪ್ಲಿಕೇಶನ್ ಆದಂತಹ ಮೌಸಮ್ನ ಬಗ್ಗೆ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಮೌಸಮ್ ಅಂತ ಹೇಳಿದ್ರೆ ವೆದರ್ ಅಂತ ಹೇಳಿ, ಹವಾಮಾನ ಅಂತ ಹೇಳಿ. ಈಗ ಈ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿರುವಂಥದ್ದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಂತ ಹೇಳಿ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 5 ಇಂಪಾರ್ಟೆಂಟ್ ಸರ್ವಿಸಸ್ಗಳು ಇದ್ದಾವೆ. ಮೊದಲನೇ ಸರ್ವಿಸ್ ಯಾವುದು ಅಂತ ಹೇಳಿದ್ರೆ ಪ್ರಸ್ತುತ ಹವಾಮಾನ, ಕರೆಂಟ್ ವೆದರ್ನ ಬಗ್ಗೆ. ಅಂದ್ರೆ 200 ನಗರಗಳಿಗೆ ದಿನಕ್ಕೆ 8 ಬಾರಿ ಈ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಎರಡನೇ ಸರ್ವಿಸ್ ನೌಕಾಸ್ಟ್ ಅಂತ ಹೇಳಿ. ನೌಕಾಸ್ಟ್ ಅಂತ ಹೇಳಿದ್ರೆ ಈಗ ಪ್ರಸ್ತುತವಾಗಿ ಪ್ರೆಸೆಂಟ್ ಟೈಮ್ ನಲ್ಲಿ ಇರುವಂತಹ ಹವಾಮಾನದ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಬಿತ್ತರಿಸ್ತಾರೆ. ಅಂದ್ರೆ ಸ್ಥಳೀಯ ಹವಾಮಾನ ವಿಷಯವಾಗಿ ವಿದ್ಯಮಾನಗಳ ಕುರಿತು 3 ಗಂಟೆಗಳ ಎಚ್ಚರಿಕೆಯನ್ನು ನೀಡ್ತಾರೆ ಮತ್ತು ಅವುಗಳ ವಿಚಾರವಾಗಿ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡ್ತಾರೆ. ನಂತರದಲ್ಲಿ ಮೂರನೇ ಸರ್ವಿಸ್ ಸಿಟಿ ಫೋರ್ಕಾಸ್ಟ್ ಅಂತ ಹೇಳಿ. ಸಿಟಿ ಫೋರ್ಕಾಸ್ಟ್ ಅಂತ ಹೇಳಿದ್ರೆ ನಗರದಲ್ಲಿ ಯಾವುದಾದ್ರೂ ಒಂದು ಹವಾಮಾನ ಪರಿಸ್ಥಿತಿಯ ಬಗ್ಗೆ ಮುನ್ಸೂಚನೆಯನ್ನು ನೀಡುವಂಥದ್ದು. ಭಾರತದಲ್ಲಿ 450 ನಗರಗಳಲ್ಲಿ ಸುಮಾರು 24 ಗಂಟೆಗಳು ಮತ್ತು 7 ದಿನಗಳ ಕಂಪ್ಲೀಟ್ ಆದಂತಹ ಹವಾಮಾನ ಪರಿಸ್ಥಿತಿಗಳ ಬಗ್ಗೆ ಮುನ್ಸೂಚನೆಯನ್ನು ಇಲ್ಲಿ ನೀಡ್ತಾರೆ. ನಂತರದಲ್ಲಿ ಬರುವಂತಹ ಸರ್ವಿಸ್ ವಾರ್ನಿಂಗ್ಸ್ ಅಂತ ಹೇಳಿದ್ರೆ ಎಚ್ಚರಿಕೆಗಳನ್ನು ನೀಡುವಂಥದ್ದು. ಅಂದ್ರೆ ಯಾವುದಾದ್ರೂ ಒಂದು ಡಿಸ್ಟಿಕ್ ನಲ್ಲಿ ಏನಾದರೂ ಡೇಂಜರಸ್ ವೆದರ್ ಏನಾದ್ರು ಅಪ್ರೋಚ್ ಆಗ್ತಾ ಇದ್ರೆ ಆ ಸಂದರ್ಭದಲ್ಲಿ ವಾರ್ನಿಂಗ್ಸ್ ಎಚ್ಚರಿಕೆಗಳನ್ನ ಆ ಒಂದು ಸಿಟಿಗೆ ನೀಡ್ತಾರೆ. ನಂತರದಲ್ಲಿ ಬರುವಂತಹ ಸರ್ವಿಸಸ್ ಯಾವುದು ಅಂತ ಹೇಳಿದ್ರೆ ರೆಡಾರ್ ಇಮೇಜಿಂಗ್ ಅಥವಾ ರೆಡಾರ್ ಪ್ರಾಡಕ್ಟ್ಸ್ ಅಂತ ಹೇಳಿ. ಇದನ್ನು ಯೂಸ್ ಮಾಡಿಕೊಂಡು ರೆಡಾರ್ ಇಮೇಜಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ರೆಡಾರ್ ಅಂತ ಹೇಳಿದ್ರೆ ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಅಂತ ಹೇಳಿ. ಇದರ ಮುಖಾಂತರವಾಗಿ ಪಿಕ್ಚರ್ಸ್ ಗಳನ್ನ ಅಂದ್ರೆ ಇಮೇಜಸ್ ಗಳನ್ನ ಒಂದು ಸ್ಟೇಷನ್ ನ ವಿಚಾರವಾಗಿ ಪ್ರೊವೈಡ್ ಮಾಡ್ತಾರೆ. ಈ 5 ಸರ್ವಿಸಸ್ ಗಳನ್ನ ನೀವು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ತಿಳ್ಕೊಂಡಿರ್ಬೇಕಾಗುತ್ತೆ. ಈಗ ಇಲ್ಲಿ ಕೊಟ್ಟಿರುವಂತಹ 3 ಸ್ಟೇಟ್ಮೆಂಟ್ ಗಳನ್ನ ನೋಡೋದಾದ್ರೆ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಕರೆಂಟ್ ವೆದರ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾರೆ ಅಂತ ಹೇಳಿ. ಹೌದು, ಇದು ಸರಿಯಾಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಡೇಂಜರಸ್ ವೆದರ್ ನ ಬಗ್ಗೆಯೂ ಕೂಡ 5 ದಿನಗಳ ಮುಂಚಿತವಾಗಿ ಅಲರ್ಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿ. ಹೌದು, ಇದು ಕೂಡ ಸರಿಯಾಗುತ್ತೆ. ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ರೆಡಾರ್ ಇಮೇಜಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇಲ್ಲಿ ಕೊಟ್ಟಿರುವಂತಹ 3 ಸ್ಟೇಟ್ಮೆಂಟ್ ಗಳು ಸರಿಯಾದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3 ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದಾದ್ರೆ ಈ ಒಂದು ಪ್ರಶ್ನೆಯನ್ನ ಪ್ರಾಜೆಕ್ಟ್ ಟೈಗರ್ ನ ಬಗ್ಗೆ ಕೇಳಿದ್ದಾರೆ. ಇತ್ತೀಚೆಗೆ ಪ್ರಾಜೆಕ್ಟ್ ಟೈಗರ್ ನ್ಯೂಸ್ ನಲ್ಲಿತ್ತು. ಏಕೆ ಅಂತ ಹೇಳಿದ್ರೆ ಟೈಗರ್ ಸೆನ್ಸಸ್ ರಿಲೀಸ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಾಜೆಕ್ಟ್ ಟೈಗರ್ ಕೂಡ ನ್ಯೂಸ್ ನಲ್ಲಿತ್ತು. ಈಗ ಪ್ರಾಜೆಕ್ಟ್ ಟೈಗರ್ ನ ಬಗ್ಗೆ ಬ್ಯಾಕ್ ಗ್ರೌಂಡ್ ಅನ್ನ ಕವರ್ ಮಾಡೋದಾದ್ರೆ ಈ ಒಂದು ಪ್ರಾಜೆಕ್ಟ್ ಟೈಗರ್ ನ ಲಾಂಚ್ ಮಾಡಿದಂತದ್ದು 1973ರಲ್ಲಿ. ಯಾವ ಒಂದು ಮಿನಿಸ್ಟ್ರಿ ಲಾಂಚ್ ಮಾಡುತ್ತೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಈ ಒಂದು ಮಿನಿಸ್ಟ್ರಿ MOEFCC ಈ ಒಂದು ಮಿನಿಸ್ಟ್ರಿ ಲಾಂಚ್ ಮಾಡುತ್ತೆ ಮತ್ತು ಇದೊಂದು ಟೈಗರ್ ಕನ್ಸರ್ವೇಷನ್ ಪ್ರೋಗ್ರಾಮ್ ಆಗಿದೆ. ಅಂದ್ರೆ ಹುಲಿಗಳನ್ನ ಸಂರಕ್ಷಣೆ ಮಾಡುವಂತ ಕಾರ್ಯಕ್ರಮವಾಗಿದೆ. ಈಗ ಈ ಒಂದು ಪ್ರಶ್ನೆಗೆ ಹೋಗಿದ್ರೆ ಈ ಒಂದು ಪ್ರಶ್ನೆಯಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಪ್ರಾಜೆಕ್ಟ್ ಟೈಗರ್ ಅನ್ನುವಂಥದ್ದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಟೈಗರ್ ಅನ್ನುವಂಥದ್ದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಇಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ನ ಕೆಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಇಂಪ್ಲಿಮೆಂಟ್ ಮಾಡುವಂಥದ್ದು ಸ್ಟೇಟ್ ಗೌರ್ಮೆಂಟ್ ಆಗಿರುತ್ತೆ ಮತ್ತು ಲಾರ್ಜ್ಲಿ ಫಂಡ್ ಮಾಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಆದರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಎಂಟೈರ್ಲಿ ಫಂಡ್ ಮಾಡುವಂಥದ್ದು ಮತ್ತು ಎಕ್ಸಿಕ್ಯೂಟ್ ಮಾಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಆದರೆ ಪ್ರಾಜೆಕ್ಟ್ ಟೈಗರ್ ವಿಚಾರಕ್ಕೆ ಬಂದಿದೆ ಆದರೆ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಅಂದ್ರೆ ಸ್ಟೇಟ್ ಗೌರ್ಮೆಂಟ್ಗಳು ಇಂಪ್ಲಿಮೆಂಟ್ ಮಾಡುತ್ತೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಮಾಡುತ್ತೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಮೂವ್ ಆಗಿದ್ರೆ ಇದನ್ನ ಅಡ್ಮಿನಿಸ್ಟರ್ ಮಾಡುವಂಥದ್ದು NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಪ್ರಾಜೆಕ್ಟ್ ಟೈಗರ್ ಅನ್ನ ಮ್ಯಾನೇಜ್ ಮಾಡುವಂಥದ್ದು ಅಥವಾ ಅಡ್ಮಿನಿಸ್ಟರ್ ಮಾಡುವಂಥದ್ದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. NTCA ಬಗ್ಗೆ ಹೇಳೋದಾದ್ರೆ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನ ಕೆಳಗಡೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಪ್ರಾಜೆಕ್ಟ್ ಟೈಗರ್ನ ವಿಚಾರದ ಹಿನ್ನೆಲೆಯಲ್ಲಿ ತಿಳ್ಕೊಂಡಿರ್ಬೇಕಾಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ತಪ್ಪು, ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ಓನ್ಲಿ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದಾದ್ರೆ ಈ ಒಂದು ಪ್ರಶ್ನೆನ CPEC ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ನ ಬಗ್ಗೆ ಕೇಳಿರುವಂತಹ ಪ್ರಶ್ನೆ ಇದೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ CPEC ಎನ್ನುವಂಥದ್ದು ಚೈನಾದ BRI ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಪಾರ್ಟ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದು ಸರಿಯಾದ ಉತ್ತರವಾಗುತ್ತೆ. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನಲ್ಲಿ ಒಂದು ಕಾಶ್ಗರ್ ರೀಜನ್ ಅಂತ ಹೇಳಿ ಬರುತ್ತೆ. ಕಾಶ್ಗರ್ ರೀಜನ್ ಬರುವಂಥದ್ದು ಚೈನಾ ದೇಶದ ಕಾಶ್ಗರ್ ರೀಜನ್ ಅನ್ನ ಪಾಕಿಸ್ತಾನದಲ್ಲಿ ಇರುವಂತಹ ಗೋದಾರ್ ಪೋರ್ಟ್ಗೆ ಕನೆಕ್ಟ್ ಮಾಡ್ತಾರೆ. ಈ ಮುಖಾಂತರವಾಗಿ ಅವರು ಚೈನಾದವರು ವೆಸ್ಟ್ ಏಷ್ಯಾಗೆ ಮತ್ತು ಯುರೋಪ್ಗೆ ಟ್ರೇಡ್ಗಳ ವಿಚಾರವಾಗಿ ಸಂಪರ್ಕವನ್ನು ಕಲ್ಪಿಸ್ಕೊಬೇಕು ಅಂತ ಹೇಳಿ ಈಗ ಚೈನಾದಲ್ಲಿರುವಂತಹ ಕಾಶ್ಗರ್ ರೀಜನ್ ಇಂದ ಪಾಕಿಸ್ತಾನದಲ್ಲಿ ಇರುವಂತಹ ಗೋದಾರ್ ಪೋರ್ಟ್ಗೆ ಈ ಒಂದು ರೋಡ್ ಅನ್ನ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅನ್ನ
ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಮುಂದುವರೆದು ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಟ್ರಾನ್ಸ್ ಹಿಮಾಲಯನ್ ಮಲ್ಟಿ ಡಿಮೆನ್ಷನಲ್ ಕನೆಕ್ಟಿವಿಟಿ ನೆಟ್ವರ್ಕ್, ಈ ಒಂದು ರೈಲ್ವೆ ಪ್ರಾಜೆಕ್ಟ್ ಇರುವಂತದ್ದು ಭಾರತ ಮತ್ತು ನೇಪಾಳದ ನಡುವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಇದು ಭಾರತಕ್ಕೆ ಸಂಬಂಧಪಟ್ಟಿರುವಂತದ್ದಲ್ಲ, ನೇಪಾಳ ಮತ್ತೆ ಚೈನಾದ ನಡುವೆ ಈ ಒಂದು ರೈಲ್ವೆ ಪ್ರಾಜೆಕ್ಟ್ ನಡೆಯುತ್ತಿರುವಂತದ್ದು ಟ್ರಾನ್ಸ್ ಹಿಮಾಲಯನ್ ಮಲ್ಟಿ ಡಿಮೆನ್ಷನಲ್ ಕನೆಕ್ಟಿವಿಟಿ ನೆಟ್ವರ್ಕ್ ಅಂತ ಹೇಳಿ. ಈ ಒಂದು ಪ್ರಾಜೆಕ್ಟ್ ನ ಹಿನ್ನೆಲೆಯಲ್ಲಿ ಚೈನಾದ ಪ್ಲಾನ್ ಏನು ಅಂತ ಹೇಳಿದ್ರೆ, ಈಗ ನೇಪಾಳದಲ್ಲಿ ತಮ್ಮ ರೈಲ್ವೆ ಪ್ರಾಜೆಕ್ಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಭಾರತದ ಜೊತೆ ಇವೆಂಚುಲಿ ಕನೆಕ್ಟ್ ಮಾಡ್ಕೊಬೇಕು ನಮ್ಮ ರೈಲ್ವೆ ನೆಟ್ವರ್ಕ್ ನ ಜೊತೆಗೂ ಅಂತ ಹೇಳಿ ಕೂಡ ಪ್ಲಾನ್ ಇದೆ. ಆದ ಕಾರಣದಿಂದಾಗಿ ಈ ಒಂದು ಟಾಪಿಕ್ ನ್ಯೂಸ್ ನಲ್ಲಿದೆ, ಟ್ರಾನ್ಸ್ ಹಿಮಾಲಯನ್ ಮಲ್ಟಿ ಡಿಮೆನ್ಷನಲ್ ಕನೆಕ್ಟಿವಿಟಿ ನೆಟ್ವರ್ಕ್. ಇದು ಇರುವಂತದ್ದು ನೇಪಾಳ ಮತ್ತೆ ಚೈನಾದ ನಡುವೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ಮತ್ತು ಈ ಪ್ರಶ್ನೆಗೆ ಮುಂದುವರೆದಿದ್ದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಸರಿ, ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ಓನ್ಲಿ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದಾದ್ರೆ ಈ ಒಂದು ಪ್ರಶ್ನೆಯನ್ನ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ನ ಬಗ್ಗೆ ಕೇಳಿರುವಂತಹ ಪ್ರಶ್ನೆ ಆಗಿದೆ. ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನಾವು ಸೆಂಟ್ರಲ್ GST, ಸ್ಟೇಟ್ GST ಮತ್ತು ಇಂಟಿಗ್ರೇಟೆಡ್ GST ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಸೆಂಟ್ರಲ್ GST ಅಂತ ಹೇಳಿದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಮತ್ತು ಯಾವ ಒಂದು ಗೂಡ್ಸ್ ನ ಅಥವಾ ಸರ್ವಿಸಸ್ ನ ವಿಚಾರವಾಗಿ ಅಂತ ಹೇಳಿದ್ರೆ ಇಂಟ್ರಾ ಸ್ಟೇಟ್ ಸೇಲ್ ನ ವಿಚಾರವಾಗಿ. ಇಲ್ಲಿ ಇಂಟ್ರಾ ಸ್ಟೇಟ್ ಅಂತ ಹೇಳಿದ್ರೆ ಇಂಟ್ರಾ ಅಂತ ಹೇಳಿದ್ರೆ ವಿತಿನ್ ಒಳಗಡೆ ಅಂತ ಹೇಳಿ ಅರ್ಥ. ಎಕ್ಸಾಂಪಲ್ ಮೂಲಕವಾಗಿ ಹೇಳೋದಾದ್ರೆ ಕರ್ನಾಟಕದ ಒಳಗಡೆನೆ ಏನಾದರೂ ಸೇಲ್ಸ್ ಆಗಿದೆ ಆದರೆ ಅದನ್ನ ಇಂಟ್ರಾ ಸ್ಟೇಟ್ ಸೇಲ್ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಟ್ರಾನ್ಸಾಕ್ಷನ್ಗಳು ನಮ್ಮ ರಾಜ್ಯದ ಒಳಗಡೆನೆ ಆಗಬೇಕು, ಅದನ್ನ ಇಂಟ್ರಾ ಸ್ಟೇಟ್ ಸೇಲ್ ಅಂತ ಹೇಳಿ ಹೇಳ್ತೀವಿ. ಇದನ್ನ ನೀವು ಇಂಟರ್ ಅನ್ನುವಂಥ ಒಂದು ವರ್ಡ್ನ ಜೊತೆ ಕನ್ಫ್ಯೂಸ್ ಮಾಡ್ಕೊಬಾರ್ದು. CGST ಎನ್ನುವಂಥದ್ದು ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಹೇಳಿ ಈ CGST ನ ಕಲೆಕ್ಟ್ ಮಾಡಿಕೊಳ್ಳುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ ಮತ್ತು ಯಾವ ಸೇಲ್ಸ್ನ ವಿಚಾರವಾಗಿ ಅಂತ ಹೇಳಿದ್ರೆ ಇಂಟ್ರಾ ಸ್ಟೇಟ್ ಸೇಲ್ನ ವಿಚಾರವಾಗಿ. ನಂತರದಲ್ಲಿ ಬರುವಂಥದ್ದು ಸ್ಟೇಟ್ GST ಅಂತ ಹೇಳಿ ಇದನ್ನು ಕಲೆಕ್ಟ್ ಮಾಡಿಕೊಳ್ಳುವಂಥದ್ದು ಸ್ಟೇಟ್ ಗೌರ್ಮೆಂಟ್ ಆಗಿರುತ್ತೆ ಮತ್ತು ಇದು ಕೂಡ ಇಂಟ್ರಾ ಸ್ಟೇಟ್ ಸೇಲ್ ಆಗಿರುತ್ತೆ. ಅಂತ ಹೇಳಿದ್ರೆ ಕರ್ನಾಟಕದ ರಾಜ್ಯದ ಒಳಗಡೆನೇ ಆಗುವಂಥ ಟ್ರಾನ್ಸಾಕ್ಷನ್ಸ್ಗಳ ವಿಚಾರವಾಗಿ ಕಲೆಕ್ಟ್ ಮಾಡಿಕೊಳ್ಳುವಂಥ ಟ್ಯಾಕ್ಸೇ ಅಕಸ್ಮಾತ್ ಇದನ್ನು ಸ್ಟೇಟ್ ಗೌರ್ಮೆಂಟ್ ಕಲೆಕ್ಟ್ ಮಾಡಿಕೊಂಡ್ರೆ ಇದನ್ನು SGST ಅಂತ ಹೇಳಿ ಕರಿತೀವಿ. ನಂತರದಲ್ಲಿ ಬರುವಂಥದ್ದು ಇಂಟಿಗ್ರೇಟೆಡ್ GST ಅಂತ ಹೇಳಿ ಇದನ್ನು ಕಲೆಕ್ಟ್ ಮಾಡಿಕೊಳ್ಳುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಆದರೆ ಇದು ಯಾವ ವಿಚಾರವಾಗಿ ಅಂತ ಹೇಳಿದ್ರೆ ಇಂಟರ್ ಸ್ಟೇಟ್ ಸೇಲ್ ಆಗಿರುತ್ತೆ. ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಟ್ರಾನ್ಸಾಕ್ಷನ್ ಏನಾದರೂ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಆಗಿದ್ರೆ ಇದು ಇಂಟರ್ ಸ್ಟೇಟ್ ಸೇಲ್ ಆಗಿರುತ್ತೆ. ಇಂಟರ್ ಅಂತ ಹೇಳಿದ್ರೆ ನಡುವೆ ಅಂತ ಹೇಳಿ, ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಒಂದು ಸೇಲ್ ಆದಂಥ ಸಂದರ್ಭದಲ್ಲಿ ಇದು ಇಂಟಿಗ್ರೇಟೆಡ್ GST ಕೆಳಗಡೆ ಬರುತ್ತೆ. ಇಲ್ಲಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳುವಂಥದ್ದು ಕೇವಲ ಸೆಂಟ್ರಲ್ ಗೌರ್ಮೆಂಟ್, ಇದು ಇಂಟರ್ ಸ್ಟೇಟ್ ಸೇಲ್ ನ ವಿಚಾರವಾಗಿ ಆಗಿರುತ್ತೆ. ಈಗ ಈ ಒಂದು ಪ್ರಶ್ನೆಗೆ ಮುಂದುವರೆದಿದೆ ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಇಂಟರ್ ಸ್ಟೇಟ್ ಸೇಲ್ಸ್ಗಳು, ಇಂಟರ್ ಅಂತ ಹೇಳಿದ್ರೆ ರಾಜ್ಯಗಳ ನಡುವೆ ಸೇಲ್ಸ್ಗಳು ಆದಂಥ ಸಂದರ್ಭದಲ್ಲಿ ಸೆಂಟ್ರಲ್ GSTನೂ ಕಲೆಕ್ಟ್ ಮಾಡ್ಕೊಳ್ತಾರೆ, ಸ್ಟೇಟ್ GSTನೂ ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಇಲ್ಲಿ ಇಂಟರ್ ಸ್ಟೇಟ್ ಸೇಲ್ ಆದಂಥ ಸಂದರ್ಭದಲ್ಲಿ ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದಂತೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಟ್ರಾನ್ಸಾಕ್ಷನ್ ಆದರೆ ಅದು ಇಂಟರ್ ಸ್ಟೇಟ್ ಸೇಲ್ ಆಗುತ್ತೆ, ಆಗ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳುತ್ತೆ. ಇದನ್ನು ನಾವು ಇಂಟಿಗ್ರೇಟೆಡ್ GST ಅಂತ ಹೇಳಿ ಕರಿತೀವಿ. ಆದ್ರಿಂದಾಗಿ ಇಲ್ಲಿ ನೀಡಿರುವಂತಹ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಇಂಟಿಗ್ರೇಟೆಡ್ GST ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಟರ್ ಸ್ಟೇಟ್ ಸೇಲ್ ನ ಮಾತ್ರ ಕನ್ಸಿಡರ್ ಮಾಡ್ತಾರೆ, ಆದ್ರೆ ಇಲ್ಲಿ ಇಂಟ್ರಾ ಸ್ಟೇಟ್ ಸೇಲ್ಸ್ ಅನ್ನು ಕೂಡ ಚಾರ್ಜ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆದ್ರಿಂದಾಗಿ ಇಲ್ಲಿ ಕೊಟ್ಟಿರುವಂತಹ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ನನ್ ಆಫ್ ದ ಎಬೋ, ಯಾವುದೇ ಒಂದು ಸ್ಟೇಟ್ಮೆಂಟ್ ಸರಿ ಇಲ್ಲದೇ ಇರುವಂತಹ ಕಾರಣದಿಂದಾಗಿ ಆಪ್ಷನ್ ಡಿ ಸರಿಯಾಗುತ್ತೆ. ಮತ್ತು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನಿಮಗೆ ಚೆನ್ನಾಗಿ ಡಿಫರೆನ್ಸಸ್ಗಳು ಗೊತ್ತಿರಬೇಕು. ಸೆಂಟ್ರಲ್ GST, ಸ್ಟೇಟ್ GST ಮತ್ತು ಇಂಟಿಗ್ರೇಟೆಡ್ GST ನಡುವೆ ಮತ್ತು ಇಂಟ್ರಾ ಸ್ಟೇಟ್ ಸೇಲ್, ಇಂಟರ್ ಸ್ಟೇಟ್ ಸೇಲ್ ಅಂದ್ರೆ ಏನು ಅಂತ ಹೇಳಿ ಮತ್ತು ಟ್ಯಾಕ್ಸಸ್ಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳುತ್ತಾ ಅಥವಾ ಸ್ಟೇಟ್ ಗೌರ್ಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳುತ್ತಾ ಅಂತ ಹೇಳಿ ಕ್ಲಾರಿಟಿ ನಿಮಗೆ ಇರಬೇಕಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದಾದ್ರೆ ಈ ಒಂದು ಪ್ರಶ್ನೆಯನ್ನ MHRD, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್, ಈ ಒಂದು ಮಿನಿಸ್ಟ್ರಿ ಲಾಂಚ್ ಮಾಡಿರುವಂತಹ ಡಿಜಿಟಲ್ ಇನಿಷಿಯೇಟಿವ್ಸ್ಗಳು, ಎಜುಕೇಶನ್ ಪರ್ಪಸ್ಗೋಸ್ಕರ ಡಿಜಿಟಲ್ ಇನಿಷಿಯೇಟಿವ್ಸ್ಗಳು ಯಾವುದಾದ್ರು ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಕೊಟ್ಟಿರುವಂತಹ ಸ್ಕೀಮ್ ಯಾವುದು ಅಂತ ಹೇಳಿದ್ರೆ ಸ್ವಯಂ ಪ್ರಭಾ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದು, ಇದನ್ನು ಲಾಂಚ್ ಮಾಡಿರುವಂಥದ್ದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್. ಇದರ ಮುಖಾಂತರವಾಗಿ ಈ ಒಂದು ಸ್ವಯಂ ಪ್ರಭಾ ಸ್ಕೀಮ್ನ ಕೆಳಗಡೆ 32 ಹೈ ಕ್ವಾಲಿಟಿ ಎಜುಕೇಶನ್ ಚಾನೆಲ್ಸ್ಗಳನ್ನ DTH ನ ಮುಖಾಂತರವಾಗಿ 24/7 ಬೇಸಿಸ್ನಲ್ಲಿ ನಮ್ಮ ಕಂಟ್ರಿನಲ್ಲಿ ಕೊಡ್ತಾರೆ. ಈ ಮೂಲಕವಾಗಿ ಎಜುಕೇಶನ್ ಪರ್ಪಸ್ಗೋಸ್ಕರ ಒಂದು ಕ್ವಾಲಿಟಿ ಲರ್ನಿಂಗ್ ಅನ್ನು ಎನ್ಶೂರ್ ಮಾಡಬೇಕು ಅಂತ ಹೇಳಿ ಈ ಒಂದು ಸ್ವಯಂ ಪ್ರಭಾ ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ದಾರೆ. ಮತ್ತು ಈ ಒಂದು ಸ್ಕೀಮ್ಗೆ GSAT-15 ಸ್ಯಾಟಲೈಟ್ ಅನ್ನು ಉಪಯೋಗಿಸ್ಕೊಳ್ತಾರೆ. ಇದನ್ನು ಉಪಯೋಗಿಸಿಕೊಂಡು DTH ಚಾನೆಲ್ಸ್ಗಳಲ್ಲಿ ಪ್ರೋಗ್ರಾಮ್ಸ್ಗಳನ್ನ ಎಜುಕೇಶನ್ ಪರ್ಪಸ್ಗೋಸ್ಕರ ಪ್ರೋಗ್ರಾಮ್ಸ್ಗಳನ್ನ ಟೆಲಿಕಾಸ್ಟ್ ಮಾಡ್ತಾರೆ, ಸ್ವಯಂ ಪ್ರಭಾ ಅಂತ ಹೇಳಿ. ಮತ್ತೊಂದು ಸ್ಕೀಮ್ ಇದೆ ಸ್ವಯಂ ಅಂತ ಹೇಳಿ, ಜಸ್ಟ್
ಸ್ವಯಂ ಅಂತ ಹೇಳಿ, ಸ್ವಯಂ ಪ್ರಭಾ ಅಲ್ಲ ಸ್ವಯಂ ಅಂತ ಹೇಳಿ, ಇದನ್ನು ಕೂಡ ಲಾಂಚ್ ಮಾಡಿರುವಂಥದ್ದು MHRD, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್. ಇದರ ಫುಲ್ ಫಾರ್ಮ್ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಅಂತ ಹೇಳಿ ಇದನ್ನು ಲಾಂಚ್ ಮಾಡಿರುವಂಥದ್ದು MHRD 2017ರಲ್ಲಿ. ಇದರ ಮುಖಾಂತರವಾಗಿ ಆನ್ಲೈನ್ ಕೋರ್ಸಸ್ಗಳನ್ನು ಕೊಡ್ತಾರೆ. ಒಂದು ಪೋರ್ಟಲ್ ಇರುತ್ತೆ, ಅದರ ಮುಖಾಂತರವಾಗಿ ಆನ್ಲೈನ್ ಕೋರ್ಸಸ್ಗಳನ್ನು ಕೊಡ್ತಾರೆ. ಮತ್ತು ಇದರ ಕೆಳಗಡೆ ಬರುವಂಥದ್ದು ಮೂಕ್ ಅಂತ ಹೇಳಿ ತುಂಬ ಫೇಮಸ್. ಇದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅಂತ ಹೇಳಿ, MOOC ಅಂತ ಹೇಳಿ ಇದರ ಫುಲ್ ಫಾರ್ಮ್, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅಂತ ಹೇಳಿ. ಇದು ಕೂಡ ಬರುವಂಥದ್ದು ಸ್ವಯಂ ಸ್ಕೀಮ್ನ ಕೆಳಗಡೆ. ಇಲ್ಲಿ ನೀವು ಸ್ವಯಂ ಪ್ರಭಾ ಮತ್ತು ಸ್ವಯಂ ಇವೆರಡೂ ಕೂಡ MHRD ಕೆಳಗಡೆ ಬರುತ್ತೆ ಅಂತ ಹೇಳಿ ನೆನ್ಪಿಟ್ಕೊಂಡಿರಿ. ಮತ್ತು ನಂತರದಲ್ಲಿ ಎರಡನೇದಾಗಿ ಕೊಡ್ತಾ ಇದ್ದಾರೆ ದೀಕ್ಷಾ ಪೋರ್ಟಲ್ ಅಂತ ಹೇಳಿ. ಇದು ಕೂಡ MHRD ಕೆಳಗಡೆ ಬರುವಂಥದ್ದು, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿ. ಮತ್ತು ಇದರ ಕೆಳಗಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟೀಚರ್ಸ್ಗಳಿಗೆ ಸಹಾಯವಾಗಲಿ ಅಂತ ಹೇಳಿ, ಅವರುಗಳಿಗೆ ಡಿಜಿಟಲ್ ವಿಷಯದಲ್ಲಿ ಅಂದರೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಟೀಚಿಂಗ್ ಮಾಡೋ ವಿಚಾರವಾಗಿ ಡಿಜಿಟಲ್ ವಿಷಯದಲ್ಲಿ ಮೂಲ ಸೌಕರ್ಯವನ್ನು ಈಸಿಯಾಗಿ ಅವರಿಗೆ ಅರ್ಥ ಮಾಡಿಸುವಂಥ ಒಂದು ಪೋರ್ಟಲ್ಲೇ ದೀಕ್ಷಾ ಪೋರ್ಟಲ್ ಆಗಿದೆ. ಇದು ಟೀಚರ್ಸ್ಗಳಿಗೆ ಆನ್ಲೈನ್ ಆಗಿ ಅಂದರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡೋದಕ್ಕೆ ಇರುವಂಥ ಒಂದು ಪೋರ್ಟಲ್ ಅಂತ ಹೇಳಿ ನೆನ್ಪಿಟ್ಕೊಂಡಿರಿ. ಮತ್ತು ಇದರ ಮುಖಾಂತರವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಟೀಚರ್ಸ್ಗಳಿಗೆ ಟ್ರೈನಿಂಗನ್ನು ಕೊಡ್ತಾರೆ ಮತ್ತು ಅವರ ಪ್ರೊಫೈಲನ್ನು ಬಿಲ್ಡ್ ಮಾಡ್ತಾರೆ. ಮತ್ತು ರಿಸೋರ್ಸಸ್ ಆಗಿರ್ಬೋದು, ಅಸೆಸ್ಮೆಂಟ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಈ ಒಂದು ಪೋರ್ಟಲ್ನ ಮುಖಾಂತರವಾಗಿ ಕೊಡ್ತಾರೆ. ನೀವು ಮುಖ್ಯವಾಗಿ ದೀಕ್ಷಾ ಪೋರ್ಟಲ್ ಅನ್ನುವಂಥದ್ದು ನ್ಯಾಷನಲ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ. ಇದು ಇರುವಂಥದ್ದು ಟೀಚರ್ಸ್ಗಳಿಗೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಕೊಟ್ಟಿದ್ದಾರೆ ಈ ಪಾಠಶಾಲಾ ಅಂತ ಹೇಳಿ. ಇದು ಕೂಡ ಬರುವಂಥದ್ದು MHRD ಕೆಳಗಡೆ. ಇದರ ಮುಖಾಂತರವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದೊಂದು ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿದೆ. ಇದರಲ್ಲಿ ರಿಸೋರ್ಸಸ್ಗಳನ್ನು, ಸಂಪನ್ಮೂಲಗಳನ್ನು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರವಾಗಿ ಕೊಡ್ತಾರೆ. ಉದಾಹರಣೆಗೆ ಹೇಳೋದಾದರೆ NCERT ಟೆಕ್ಸ್ಟ್ ಬುಕ್ಸ್ಗಳೆಲ್ಲವೂ ಕೂಡ ಈ ಪಾಠಶಾಲಾ ಪ್ಲಾಟ್ಫಾರ್ಮ್ನಲ್ಲಿ ಇದೆ. ಈ ಒಂದು ಪ್ಲಾಟ್ಫಾರ್ಮ್ಗೆ ಹೋಗಿ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರವಾಗಿ ಎಲ್ಲ ರಿಸೋರ್ಸಸ್ಗಳನ್ನು, ಸಂಪನ್ಮೂಲಗಳನ್ನು ಪಡ್ಕೊಬೋದಾಗಿದೆ. ಇದರಲ್ಲಿ ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಕೆಲವೊಂದು ಟೆಕ್ಸ್ಟ್ ಬುಕ್ಸ್ಗಳಾಗಿರ್ಬೋದು, ಎಲ್ಲ ರಿಸೋರ್ಸಸ್ಗಳ ಅವೈಲಬಿಲಿಟಿ ಇದೆ. ಆದ ಕಾರಣದಿಂದಾಗಿ ಇಲ್ಲಿ ಕೊಟ್ಟಿರುವಂಥ 3 ಸ್ಟೇಟ್ಮೆಂಟ್ಸ್ಗಳು, ಸ್ವಯಂ ಪ್ರಭಾ, ದೀಕ್ಷಾ ಪ್ಲಾಟ್ಫಾರ್ಮ್ ಮತ್ತು ಈ ಪಾಠಶಾಲಾ, ಇವೆಲ್ಲವೂ ಕೂಡ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಲಾಂಚ್ ಮಾಡಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗುತ್ತೆ. ಈಗ ಮುಂದುವರೆದು ಈ ಒಂದು ಪ್ರಶ್ನೆ ಸ್ವದೇಶ್ ಇನಿಷಿಯೇಟಿವ್ನ ಬಗ್ಗೆ ಕೇಳಿರುವಂಥ ಪ್ರಶ್ನೆ ಆಗಿದೆ. ಇಲ್ಲಿ ಸ್ವದೇಶ್ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ಸ್ಕಿಲ್ಡ್ ವರ್ಕರ್ಸ್ ಅರೈವಲ್ ಡೇಟಾ ಬೇಸ್ ಫಾರ್ ಎಂಪ್ಲಾಯ್ಮೆಂಟ್ ಸಪೋರ್ಟ್ ಅಂತ ಹೇಳಿ. ಈ ಒಂದು ಸ್ಕೀಮನ್ನು, ಈ ಒಂದು ಇನಿಷಿಯೇಟಿವ್ನ ಏಕೆ ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂತೆ ಕೋವಿಡ್-19 ಪ್ಯಾಂಡಮಿಕ್ ಹಿನ್ನೆಲೆಯಲ್ಲಿ ವಂದೇ ಭಾರತ್ ಮಿಷನ್ ಅಂತ ಹೇಳಿ ಲಾಂಚ್ ಮಾಡಿದ್ರು. ಅಂದರೆ ಹೊರ ದೇಶಗಳಲ್ಲಿ ಸಿಲುಕಿಕೊಂಡಿರುವಂಥ ಭಾರತೀಯರನ್ನ ಮತ್ತೆ ಭಾರತಕ್ಕೆ ಕರೆತರುವಂಥ ಪ್ರಯತ್ನವನ್ನ ಈ ಒಂದು ವಂದೇ ಭಾರತ್ ಮಿಷನ್ನ ಕೆಳಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿಯೇ ತಂದಂಥ ಇನ್ನೊಂದು ಹೊಸ ಇನಿಷಿಯೇಟಿವ್ ಅಂತ ಹೇಳಿದ್ರೆ ಸ್ವದೇಶ್ ಇನಿಷಿಯೇಟಿವ್ ಅಂತ ಹೇಳಿ. ಇದೊಂದು ಜಾಯಿಂಟ್ ಇನಿಷಿಯೇಟಿವ್ ಆಗಿದೆ. ಇದನ್ನು ತಂದಿರುವಂಥದ್ದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟರ್ಪ್ರಿನರ್ಶಿಪ್ ಮತ್ತು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಮತ್ತು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಹೇಳಿ. ಮತ್ತು ಈ ಒಂದು ಸ್ವದೇಶ್ ಇನಿಷಿಯೇಟಿವ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಿರುವಂಥದ್ದು ಯಾರು ಅಂತ ಹೇಳಿದ್ರೆ NSDC, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ. ಇದೊಂದು ನಾಟ್ ಫಾರ್ ಪ್ರಾಫಿಟ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿದೆ. ಇದು ರಿಜಿಸ್ಟರ್ ಆಗಿರುವಂಥದ್ದು ಕಂಪನೀಸ್ ಆಕ್ಟ್ 1956ನ ಕೆಳಗಡೆ. ಈ ಒಂದು ಪಾಯಿಂಟನ್ನು ಕೂಡ ನೀವು ನೆನಪಿಟ್ಕೊಂಡಿರಿ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿದೆ ಸ್ವದೇಶ್ ಇನಿಷಿಯೇಟಿವ್ಗೆ ಅಂತ ಹೇಳಿ. ನಂತರದಲ್ಲಿ ಈ ಒಂದು ಸ್ವದೇಶ್ ಇನಿಷಿಯೇಟಿವ್ ಯಾವ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅನ್ನೋದನ್ನು ನೋಡೋದಾದ್ರೆ, ಈಗ ಫಾರಿನ್ ನೇಷನ್ಸ್ಗಳಿಂದ ಬಂದಿರುವಂಥ ಭಾರತೀಯರು, ಫಾರ್ ಎಕ್ಸಾಂಪಲ್ UAE, ಒಮಾನ್, ಕತಾರ್, ಕುವೈತ್ ಮತ್ತು ಸೌದಿ ಅರೇಬಿಯಾದಿಂದ ವಂದೇ ಭಾರತ್ ಮಿಷನ್ ಅಡಿಯಲ್ಲಿ ಭಾರತಕ್ಕೆ ಹಲವಾರು ಮಂದಿ ಕೋವಿಡ್-19 ಹಿನ್ನೆಲೆಯಲ್ಲಿ ಬಂದಿದ್ದಾರೆ. ಈಗ ಇವರೆಲ್ಲರೂ ಕೂಡ ಈ ಒಂದು ಸ್ವದೇಶ್ ಸ್ಕಿಲ್ಸ್ ಕಾರ್ಡನ್ನು ಫಿಲ್ ಮಾಡ್ತಾರೆ ಮತ್ತು ಇದರಲ್ಲಿ ಅವರ ಸ್ಕಿಲ್ಸ್ಗಳನ್ನು ಮೆನ್ಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು, ಕನ್ಸ್ಟ್ರಕ್ಷನ್, ಟೂರಿಸಂ, ಹಾಸ್ಪಿಟಾಲಿಟಿ, ಆಟೋಮೋಟಿವ್ ಮತ್ತು ಏವಿಯೇಷನ್ ಸೆಕ್ಟರ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಇದಕ್ಕೆ ಸರಿಯಾಗಿ ಹೊಂದುವಂಥ ಜಾಬನ್ನು ಪ್ರೊವೈಡ್ ಮಾಡುವಂಥ ಒಂದು ಪ್ರಯತ್ನವನ್ನು ಈ ಸ್ವದೇಶ್ ಇನಿಷಿಯೇಟಿವ್ನ ಕೆಳಗಡೆ ಕೈಗೊಳ್ತಾರೆ. ಅಂದರೆ ಹೊರ ದೇಶದಲ್ಲಿ ನೆಲೆಸಿದ್ದ ಭಾರತೀಯರು ಮತ್ತೆ ಭಾರತಕ್ಕೆ ಮರಳಿದ ನಂತರ ಅವರ ಸ್ಕಿಲ್ ಸೆಟ್ಟನ್ನು ಸರಿಯಾಗಿ ಮ್ಯಾಪ್ ಮಾಡಿ ಜಾಬ್ಸ್ಗಳನ್ನ ಪ್ರೊವೈಡ್ ಮಾಡುವಂಥ ಒಂದು ಪ್ರಯತ್ನವೇ, ಆ ಒಂದು ಇನಿಷಿಯೇಟಿವೇ ಸ್ವದೇಶ್ ಇನಿಷಿಯೇಟಿವ್ ಆಗಿದೆ ಅಂತ ಹೇಳಿ ನೆನ್ಪಿಟ್ಕೊಂಡಿರಿ. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಸ್ಕಿಲ್ ಮ್ಯಾಪಿಂಗ್ ಫಾರ್ ಸಿಟಿಸನ್ಸ್ ರಿಟರ್ನಿಂಗ್ ಫ್ರಮ್ ಅಬ್ರಾಡ್. ಅಂದರೆ ಫಾರಿನ್ ನೇಷನ್ಸ್ಗಳಿಂದ ಬರುವಂಥ ಭಾರತೀಯ ಸಿಟಿಸನ್ಸ್ಗಳು ಏನಿದ್ದಾರೆ ಅವರುಗಳ ಸ್ಕಿಲ್ ಮ್ಯಾಪಿಂಗ್ ಮಾಡುವಂಥದ್ದೇ ಸ್ವದೇಶ್ ಇನಿಷಿಯೇಟಿವ್ನ ಮೂಲವಾದಂಥ ಉದ್ದೇಶವಾಗಿದೆ ಅಂತ ಹೇಳಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ರೆ ಪರ್ಷಿಯನ್ ಗಲ್ಫ್ ರೀಜನ್ ಆಗಿರ್ಬೋದು, GCC ಗಲ್ಫ್ ಕಾರ್ಪೊರೇಷನ್ ಕೌನ್ಸಿಲ್, ಇವೆಲ್ಲವೂ ಕೂಡ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಈಗ GCC ಬಗ್ಗೆ ಈ ಒಂದು ಪ್ರಶ್ನೆನ ಕೇಳಿದ್ದಾರೆ. ಇಲ್ಲಿ ಮೆಂಬರ್ ಕಂಟ್ರೀಸ್ಗಳನ್ನ ಪೂರ್ವದಿಂದ ಪಶ್ಚಿಮದವರೆಗೆ ಜೋಡಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ GCC ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಒಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಆದಂಥದ್ದು 1981ರಲ್ಲಿ ಸೋಷಿಯೋ ಎಕನಾಮಿಕ್, ಸೆಕ್ಯೂರಿಟಿ ಮತ್ತು ಕಲ್ಚರಲ್ ಕೋಆಪರೇಷನ್ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಈ ಒಂದು ಆರ್ಗನೈಸೇಷನ್
ಪೊಲಿಟಿಕಲ್ ಮತ್ತು ಎಕನಾಮಿಕ್ ಅಲಯನ್ಸ್ ಅಂತಾನೆ ಹೇಳ್ಬೋದು ಅರೇಬಿಯನ್ ಪೆನಿನ್ಸುಲಾದಲ್ಲಿ ಇರುವಂಥ ಕಂಟ್ರೀಸ್ಗಳ ಮಧ್ಯೆ ಅಂತ ಹೇಳಿ. ಈಗ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಮೆಂಬರ್ ಕಂಟ್ರೀಸ್ಗಳು ಯಾರ್ಯಾರು ಅಂತ ಹೇಳಿದ್ರೆ ಬಹ್ರೈನ್, ಕುವೈತ್, ಒಮಾನ್, ಕತಾರ್, ಸೌದಿ ಅರೇಬಿಯಾ ಮತ್ತು UAE ಈ 6 ರಾಷ್ಟ್ರಗಳು ಸೇರಿ ಈ ಒಂದು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಮಾಡ್ಕೊಂಡಿದ್ದಾರೆ. ಮತ್ತು ಏಕೆ ಮಾಡ್ಕೊಂಡಿದ್ದಾರೆ? ಪೊಲಿಟಿಕಲ್ ಮತ್ತು ಎಕನಾಮಿಕ್ ಸೆಕ್ಯೂರಿಟಿನ ಪಡ್ಕೊಳ್ಳೋದಕ್ಕೋಸ್ಕರ ಆ ಒಂದು ಅರೇಬಿಯನ್ ಪೆನಿನ್ಸುಲಾ ರೀಜನಲ್ಲಿ. ಈಗ ಪೂರ್ವದಿಂದ ಪಶ್ಚಿಮದವರೆಗೆ, ಈಸ್ಟಿಂದ ವೆಸ್ಟ್ವರೆಗೆ ಜೋಡಿಸೋದಾದರೆ ಇಲ್ಲಿ ಮೊದಲನೇದಾಗಿ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನು ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಬರುವಂಥದ್ದು ಒಮಾನ್, ನಂತರದಲ್ಲಿ ಕತಾರ್, ನಂತರದಲ್ಲಿ ಬಹ್ರೈನ್ ಮತ್ತು ನಂತರದಲ್ಲಿ ಕುವೈತ್ ಬರುತ್ತೆ. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಮತ್ತು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನಾವು ಏನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಕೇವಲ ಮೆಂಬರ್ ಕಂಟ್ರೀಸ್ಗಳನ್ನು ಮಾತ್ರ ನೆನಪಿಟ್ಟುಕೊಳ್ಳುವಂಥದ್ದಲ್ಲ, ಅದರ ಜೊತೆಗೆ ಅವುಗಳ ಮ್ಯಾಪ್ನಲ್ಲಿ ಲೊಕೇಶನ್ ಅನ್ನು ಕೂಡ ನೀವು ಸರಿಯಾಗಿ ಮನನ ಮಾಡಿಟ್ಕೊಂಡಿರಬೇಕು. ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ರೆ ಈ ಒಂದು ಪ್ರಶ್ನೆಯಲ್ಲಿ ಪರಕ್ ಅನ್ನುವಂಥ ಒಂದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿಯ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಇದು ಯಾವ ವಿಚಾರವಾಗಿ ರಿಲೇಟೆಡ್ ಆಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಪರಕ್ ಎಂಬುವಂಥ ಒಂದು ಪದದ ಫುಲ್ ಫಾರ್ಮ್ ಅನ್ನು ನೋಡೋದಾದ್ರೆ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೆಡ್ಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳಿ ಇದು ಪರಕ್ನ ಫುಲ್ ಫಾರ್ಮ್ ಆಗಿದೆ. ಇದೊಂದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ ಆಗಿದೆ. ಇದು ಯಾವ ವಿಚಾರವಾಗಿ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು ಅಂತ ಹೇಳಿದ್ರೆ ನಾವು ನೋಡಿದ್ವಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಈಗ ಅಪ್ರೂವ್ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಈ ಪರಕ್ ಎನ್ನುವಂಥ ಒಂದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ ನ್ಯೂಸ್ನಲ್ಲಿತ್ತು. ಇದರ ಕೆಳಗಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ ಈ ಒಂದು ಪರಕ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸಂಕ್ಷಿಪ್ತ ಮೌಲ್ಯಮಾಪನವನ್ನು ಮಾಡ್ತಾ ಇದ್ರು ಈ ಹಿಂದೆ, ಅಂದರೆ ಸಮೇಟಿವ್ ಅಸೆಸ್ಮೆಂಟ್ ಅನ್ನ ಮಾಡ್ತಾ ಇದ್ರು. ಈಗ ಅದು ರಚನಾತ್ಮಕ ಮೌಲ್ಯಮಾಪನಕ್ಕೆ ಬದಲಾಯಿಸ್ತಾ ಇದ್ದಾರೆ. ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ಮತ್ತು ರೆಗ್ಯುಲರ್ ಅಸೆಸ್ಮೆಂಟ್ ಮಾಡಬೇಕು ಅಂತ ಹೇಳಿ ಈ ಹೊಸ ರಾಷ್ಟ್ರೀಯ ಮೌಲ್ಯಮಾಪನ ಕೇಂದ್ರವನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಅದರ ಹೆಸರೇ ಪರಕ್ ಅಂತ ಹೇಳಿ. ಇದೊಂದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ ಆಗಿದೆ ಮೌಲ್ಯಮಾಪನದ ವಿಚಾರವಾಗಿ. ಆದ್ರಿಂದಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅನೌನ್ಸ್ ಆದಂಥ ಈ ಒಂದು ಪರಕ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ ರಿಲೇಟೆಡ್ ಆಗಿರುವಂಥದ್ದು ಆಪ್ಷನ್ ಬಿ ಎಜುಕೇಷನ್ ವಿಚಾರವಾಗಿ. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಜುಕೇಷನ್ ಆಗುತ್ತೆ. ಮತ್ತು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಒಂದು ಸೆಪರೇಟ್ ವಿಡಿಯೋವನ್ನು ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ವಿಚಾರವಾಗಿ ಒಂದು ಸೆಪರೇಟ್ ವಿಡಿಯೋವನ್ನು ತಂದಿದ್ದೇವೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ UPSC ಪರ್ಸ್ಪೆಕ್ಟಿವ್ ಇಂದ ನೀವು ಆ ಒಂದು ಸೆಪರೇಟ್ ವಿಡಿಯೋವನ್ನು ರೆಫರ್ ಮಾಡಬಹುದು. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆಯನ್ನ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಬಗ್ಗೆ ಕೇಳಿರುವಂಥ ಪ್ರಶ್ನೆಯಾಗಿದೆ. ಈ ಒಂದು ಬ್ಯಾಂಕ್ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಭಾರತದ ಗೌರ್ಮೆಂಟ್ನ ಜೊತೆಗೆ $750 ಮಿಲಿಯನ್ ಅಗ್ರಿಮೆಂಟ್ ಅನ್ನು ಸೈನ್ ಮಾಡಿತ್ತು. ಕೋವಿಡ್-19ನ ವಿಷಯವಾಗಿ ಕೋವಿಡ್-19 ಆಕ್ಟಿವ್ ರೆಸ್ಪಾನ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸಪೋರ್ಟ್ ಪ್ರೋಗ್ರಾಮ್ನ ವಿಚಾರವಾಗಿ $750 ಮಿಲಿಯನ್ ಅಗ್ರಿಮೆಂಟ್ ಇಂಡಿಯನ್ ಗೌರ್ಮೆಂಟ್ ಮತ್ತು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಜೊತೆ ಈ ಒಂದು ಅಗ್ರಿಮೆಂಟ್ ಸೈನ್ ಆಗಿತ್ತು. ಆದ್ದರಿಂದಾಗಿ ಕೋವಿಡ್-19 ಹಿನ್ನೆಲೆಯಲ್ಲಿ ಈ ಒಂದು ಬ್ಯಾಂಕ್ ಕೂಡ ನ್ಯೂಸ್ನಲ್ಲಿತ್ತು. ಈಗ ಇದರ ಬಗ್ಗೆ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಬೀಜಿಂಗ್ನಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ನಂತರದಲ್ಲಿ ಹೇಳ್ತಾ ಇದ್ದಾರೆ ಚೈನಾ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಆಗಿದೆ ಈ ಒಂದು ಬ್ಯಾಂಕ್ನಲ್ಲಿ. ನಂತರದಲ್ಲಿ ಇಂಡಿಯಾ ಶೇರ್ಸ್ ಅನ್ನು ಹೊಂದಿದೆ ಅಂತ ಹೇಳಿ ಹೇಳಿದ್ದಾರೆ. ಹೌದು, ಈ ಒಂದು ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಏಕೆ ಅಂತ ಹೇಳಿದ್ರೆ ಈ ಒಂದು ಬ್ಯಾಂಕ್ ಚೈನಾದ ಬ್ರೈನ್ ಚೈಲ್ಡ್ ಅಂತಾನೆ ಹೇಳ್ಬೋದು. ಮತ್ತು ಚೈನಾ ಹೈಯೆಸ್ಟ್ ಶೇರ್ ಹೋಲ್ಡರ್ ಆಗಿದೆ. 26.61% ಅಷ್ಟು ವೋಟಿಂಗ್ ಶೇರ್ಸ್ ಅನ್ನು ಕೂಡ ಪಡ್ಕೊಂಡಿದೆ. ನಂತರದಲ್ಲಿ ಎರಡನೇ ಸ್ಥಾನದಲ್ಲಿ ಇಂಡಿಯಾ ಇದೆ. ಇಂಡಿಯಾ 7.6%, ನಂತರದಲ್ಲಿ ರಷ್ಯಾ 6.01%. ಆದ್ದರಿಂದಾಗಿ ಚೈನಾ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಮತ್ತು ವೋಟಿಂಗ್ ಶೇರ್ಸ್ ಅನ್ನು ಪಡ್ಕೊಂಡಿದ್ದರಿಂದ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಮೆಂಬರ್ಶಿಪ್ ಏಷ್ಯಾದ ಕಂಟ್ರೀಸ್ಗಳಿಗೆ ಮಾತ್ರ ರಿಸ್ಟ್ರಿಕ್ಟ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ನೀವು ಈ ಒಂದು ಮ್ಯಾಪ್ ನಲ್ಲಿ ಗಮನಿಸಬಹುದು ಮೆಂಬರ್ಶಿಪ್ ಯಾವ ರೀತಿಯಲ್ಲಿ ಪ್ರಪಂಚದಾದ್ಯಂತ ಎಕ್ಸ್ಪ್ಯಾಂಡ್ ಆಗಿದೆ ಅಂತ ಹೇಳಿ. ಆದ್ರಿಂದಾಗಿ ಇಲ್ಲಿ ಕೊಟ್ಟಿರುವಂತ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಕೊಟ್ಟಿರುವಂತ ಮೊದಲನೇ ಮತ್ತು ಎರಡನೇ ಸ್ಟೇಟ್ಮೆಂಟ್ ಸರಿಯಾದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1 and 2 ಓನ್ಲಿ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಇಲ್ಲಿ 3 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನು ಚೂಸ್ ಮಾಡಬೇಕು. ಇನ್ಕರೆಕ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಇದನ್ನ ಮೊದಲು ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ಒಂದು ಸ್ಪೀಶೀಸ್ ಅನ್ನ ವರ್ಮಿನ್ ಅಂತ ಹೇಳಿ, ವರ್ಮಿನ್ ಅಂತ ಹೇಳಿದ್ರೆ ಕ್ರಿಮಿಕೀಟ ಅಂತ ಹೇಳಿ, ವರ್ಮಿನ್ ಅಂತ ಹೇಳಿ ಏನಾದರೂ ಅನೌನ್ಸ್ ಮಾಡಿದ್ರೆ ಅದಕ್ಕೆ ಕೊಟ್ಟಿರುವಂಥ ಪ್ರೊಟೆಕ್ಷನ್ ಅನ್ನ ಕಳ್ಕೊಳ್ಳುತ್ತೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986ನ ಕೆಳಗಡೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅರ್ಧ ಸ್ಟೇಟ್ಮೆಂಟ್ ಸರಿಯಾಗಿದೆ. ಯಾವುದೇ ಒಂದು ಸ್ಪೀಶೀಸ್ ಅನ್ನ ವರ್ಮಿನ್ ಅಂತ ಹೇಳಿ ಕ್ರಿಮಿಕೀಟ ಅಂತ ಹೇಳಿ ಅನೌನ್ಸ್ ಮಾಡಿದ್ರೆ ಆ ಒಂದು ಸ್ಪೀಶೀಸ್ ಅಥವಾ ಆ ಒಂದು ಅನಿಮಲ್ ಅದಕ್ಕೆ ಕೊಟ್ಟಿರುವಂಥ ಪ್ರೊಟೆಕ್ಷನ್ ಅನ್ನ ಕಳ್ಕೊಳ್ಳುತ್ತೆ. ಅದು ಕಳೆದುಕೊಳ್ಳುವಂಥ ಪ್ರೊಟೆಕ್ಷನ್ ಯಾವುದರ ಕೆಳಗಡೆ ಅಂತ ಹೇಳಿದ್ರೆ ವೈಲ್ಡ್ ಲೈಫ್
ಪ್ರೊಟೆಕ್ಷನ್ ಆಕ್ಟ್ 1972ನ ಕೆಳಗಡೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986ನ ಕೆಳಗಡೆ ಅಲ್ಲ. ಇಲ್ಲಿ ಕೊಟ್ಟಿರುವಂಥ ಕಾಯ್ದೆಯ ಹೆಸರು ತಪ್ಪಿದೆ, ಆದ್ರಿಂದಾಗಿ ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಮೂವ್ ಆಗಿದ್ದಾದ್ರೆ ಇಲ್ಲಿ ವರ್ಮಿನ್ಸ್ಗಳ ವಿಚಾರವಾಗಿ ಚರ್ಚೆ ಮಾಡ್ತಿದ್ದಾರೆ. ಈಗ ಒಂದು ಪಕ್ಷ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ನ ಕೆಳಗಡೆ ಕೊಟ್ಟಿರುವಂಥ ಒಂದು ಪ್ರೊಟೆಕ್ಷನ್ ಸ್ಟೇಟಸ್ ಒಂದು ಸ್ಪೀಶೀಸ್ ಕಳ್ಕೊಂಡ್ರೆ ಆ ಒಂದು ಸ್ಪೀಶೀಸ್ ಅನ್ನ ಮನುಷ್ಯರು ಸ್ಲಾಟರ್ ಮಾಡ್ಬೋದು, ಅಂದ್ರೆ ಅದನ್ನ ಕೊಲೆ ಮಾಡ್ಬೋದು, ಹತ್ಯೆ ಮಾಡ್ಬೋದು. ಅದಕ್ಕಾಗಿ ಯಾವುದೇ ರೀತಿಯಂತ ಸೆಪರೇಟ್ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಇಲ್ಲ. ಅಕಸ್ಮಾತ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ನ ಕೆಳಗಡೆ ಆಗಿರ್ಬೋದು ಅಥವಾ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಅನಿಮಲ್ಸ್ ಆಕ್ಟ್ 1960 ಕೆಳಗಡೆ ಯಾವುದಾದ್ರೂ ಒಂದು ಪ್ರಾಣಿಗೆ ಪ್ರೊಟೆಕ್ಷನ್ ಸ್ಟೇಟಸ್ ಅನ್ನ ಕೊಟ್ಟಿದ್ರೆ ಆ ಒಂದು ಪ್ರಾಣಿಯನ್ನ ಮನುಷ್ಯ ಏನಾದರೂ ವಧೆ ಮಾಡಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿ ಪನಿಷ್ಮೆಂಟ್ ಅನ್ನ ಅನುಭವಿಸಬೇಕಾಗುತ್ತೆ. ಆದ್ರೆ ಈಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972ನ ಕೆಳಗಡೆ ಕೊಟ್ಟಿರುವಂತಹ ಸ್ಟೇಟಸ್ ಅನ್ನ ವರ್ಮಿನಿಂದ ಕಿತ್ಕೊಂಡಿದ್ದೆ ಆದ್ರೆ ಈ ಸಂದರ್ಭದಲ್ಲಿ ವರ್ಮಿನ್ ನ ಕೊಲೆ ಮಾಡಿದ್ದೆ ಆದ್ರೆ ಇದರ ವಿಚಾರವಾಗಿ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಂತ ಲೆಜಿಸ್ಲೇಷನ್ ಅಥವಾ ರೂಲ್ಸ್ ಅಥವಾ ಯಾವುದೇ ಒಂದು ಕಾಯ್ದೆ ಇಲ್ಲ ಪನಿಷ್ಮೆಂಟ್ ಅನ್ನ ಕೊಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದು, ಈ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ಗೆ ಮೂವ್ ಆಗಿದ್ದಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಯಾವುದಾದ್ರೂ ಒಂದು ಪ್ರಾಣಿನ ವರ್ಮಿನ್ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಪ್ರಾಣಿ ಶೆಡ್ಯೂಲ್ 1 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972ನ ಕೆಳಗಡೆ ಲಿಸ್ಟ್ ಆಗಿರಬೇಕು. ಆ ಒಂದು ಅನಿಮಲ್ನ ಮಾತ್ರ ವರ್ಮಿನ್ ಅಂತ ಹೇಳಿ ಡಿಕ್ಲೇರ್ ಮಾಡಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಶೆಡ್ಯೂಲ್ 1 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಮಾತ್ರವಲ್ಲ, ಪಾರ್ಟ್ 2 ಅಂದರೆ ಶೆಡ್ಯೂಲ್ 2ನ ಕೆಳಗಡೆ ಪಾರ್ಟ್ 2 ಅಂತ ಹೇಳಿ ಬರುತ್ತೆ. ಅದರ ಕೆಳಗಡೆ ಲಿಸ್ಟ್ ಮಾಡಿರುವಂಥ ಅನಿಮಲ್ಸ್ಗಳನ್ನು ಕೂಡ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972ನ ಕೆಳಗಡೆ ಬರುವಂಥ ಶೆಡ್ಯೂಲ್ 2ನ ಕೆಳಗಡೆ ಪಾರ್ಟ್ 2 ಅಂತ ಹೇಳಿ ಬರುತ್ತೆ. ಇದರಲ್ಲಿ ಮೆನ್ಷನ್ ಮಾಡಿರುವಂಥ ಅನಿಮಲ್ಸ್ಗಳನ್ನು ಕೂಡ ವರ್ಮಿನ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಬೋದಾಗಿದೆ. ಇಲ್ಲಿ ಓನ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ, ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ಆದ್ರಿಂದಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಗಳನ್ನು ಕೇಳಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 1 and 3 ಆಪ್ಷನ್ ಎ 1 and 3 ಓನ್ಲಿ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆನ ಏಮ್ ಐಕ್ರೆಸ್ಟ್ ಈ ಒಂದು ವರ್ಡ್ ನ್ಯೂಸ್ನಲ್ಲಿತ್ತು, ಇದು ಯಾವ ಒಂದು ವಿಷಯದ ರಿಲೇಟೆಡ್ ಆಗಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಏಮ್ ಐಕ್ರೆಸ್ಟ್ ಎನ್ನುವಂಥದ್ದು ನೀತಿ ಆಯೋಗ ಲಾಂಚ್ ಮಾಡಿದಂಥ ಏಮ್ ಅಂದರೆ ಅಟಲ್ ಇನೋವೇಷನ್ ಮಿಷನ್ನ ಕೆಳಗಡೆ ಈಗ ಏಮ್ ಐಕ್ರೆಸ್ಟ್ ಅಂತ ಹೇಳಿ ಲಾಂಚ್ ಮಾಡಿದ್ದಾರೆ. ಇದರ ಮುಖಾಂತರವಾಗಿ ಹೊಸದಾಗಿ ಲಾಂಚ್ ಮಾಡುತ್ತಿರುವಂಥ ಸ್ಟಾರ್ಟ್ಅಪ್ಗಳಿಗೆ ಒಂದು ರೋಬಸ್ಟ್ ಎಕೋಸಿಸ್ಟಮ್ನ ಪ್ರೊವೈಡ್ ಮಾಡ್ತಾರೆ ಮತ್ತು ಅವರ ಕೆಪಬಿಲಿಟಿಗಳನ್ನ ಎನ್ಹಾನ್ಸ್ ಮಾಡೋದಕ್ಕೆ ತಂದಿರುವಂಥ ಒಂದು ಹೊಸ ಪ್ರೋಗ್ರಾಮ್ ಆಗಿದೆ. ಈ ಒಂದು ಪ್ರೋಗ್ರಾಮ್ನ ಈಗ ಯಾರ್ಯಾರ ಪಾರ್ಟ್ನರ್ಶಿಪ್ನಲ್ಲಿ ತರ್ತಿದ್ದಾರೆ ಅಂತ ಹೇಳಿದ್ರೆ ಮೊದಲನೇದಾಗಿ ಅಟಲ್ ಇನೋವೇಷನ್ ಮಿಷನ್ ಲಾಂಚ್ ಮಾಡಿರುವಂಥದ್ದು ಏಮ್ ಐಕ್ರೆಸ್ಟ್. ಇದರ ಜೊತೆ ಯಾರು ಪಾರ್ಟ್ನರ್ಶಿಪ್ನ ಹೊಂದಿದ್ದಾರೆ ಅಂತ ಹೇಳಿದ್ರೆ ಬಿಲ್ ಅಂಡ್ ಮೆಲಿಂದಾ ಗೇಟ್ಸ್ ಫೌಂಡೇಶನ್ ಮತ್ತು ವಧ್ವಾನಿ ಫೌಂಡೇಶನ್, ಈ ಎರಡು ಫೌಂಡೇಶನ್ಸ್ಗಳು ಕೂಡ ಈ ಒಂದು ಏಮ್ ಐಕ್ರೆಸ್ಟ್ಗೆ ಸಪೋರ್ಟ್ ಅನ್ನ ಮತ್ತು ಪಾರ್ಟ್ನರ್ಶಿಪ್ ಅನ್ನ ನೀಡಿದ್ದಾರೆ. ಮತ್ತು ಈ ಒಂದು ಇನಿಷಿಯೇಟಿವ್ನ ಮೂಲಕವಾಗಿ ಹೊಸ ಆಂಟರ್ಪ್ರಿನರ್ಸ್ಗಳಿಗೆ ಮತ್ತು ಸ್ಟಾರ್ಟ್ಅಪ್ಸ್ಗಳಿಗೆ ಒಂದು ಸರಿಯಾದ ರೀತಿಯಲ್ಲಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಅವರುಗಳಿಗೆ ಒಂದು ಉತ್ತಮ ವೇದಿಕೆಯನ್ನು ಪ್ರೊವೈಡ್ ಮಾಡಿ ಅದರಲ್ಲಿ ತರಬೇತಿ ನೀಡುವಂಥ ಒಂದು ಉದ್ದೇಶವನ್ನು ಕೂಡ ಈ ಒಂದು ಅಟಲ್ ಇನೋವೇಷನ್ ಮಿಷನ್ ಐಕ್ರೆಸ್ಟ್ನ ಕೆಳಗಡೆ ಹೊಂದಿದ್ದಾರೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಏಮ್ ಐಕ್ರೆಸ್ಟ್ನ ವಿಚಾರವಾಗಿ ತಿಳ್ಕೊಂಡಿದ್ರೆ ಸಾಕಾಗುತ್ತೆ ಮತ್ತು ಇದು ರಿಲೇಟೆಡ್ ಆಗಿರುವಂಥದ್ದು ಸ್ಟಾರ್ಟ್ಅಪ್ಸ್ಗಳ ವಿಚಾರವಾಗಿ. ಆದ್ದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟಾರ್ಟ್ಅಪ್ಸ್ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆಯನ್ನ ಜಿಯೋಗ್ರಫಿ ರಿಲೇಟೆಡ್ ಆಗಿ ಅಂದರೆ ಲೊಕೇಶನ್ಗಳ ವಿಚಾರವಾಗಿ ಕೇಳಿದ್ದಾರೆ. ಇಲ್ಲಿ ಟೈಗರ್ ರಿಸರ್ವ್ಸ್ಗಳನ್ನ ಹೆಸರುಗಳನ್ನು ಕೊಟ್ಟು ಅದು ಯಾವ ಲೊಕೇಶನಲ್ಲಿ ಯಾವ ಸ್ಟೇಟ್ನಲ್ಲಿ ಲೊಕೇಟೆಡ್ ಆಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಶ್ರೀಶೈಲಂ ಟೈಗರ್ ರಿಸರ್ವ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಶ್ರೀಶೈಲಂ ಟೈಗರ್ ರಿಸರ್ವ್ ಇರುವಂಥದ್ದು ಆಂಧ್ರ ಪ್ರದೇಶದಲ್ಲಿ, ಆದ್ರಿಂದಾಗಿ ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ನಂತರದಲ್ಲಿ ಕಾಜಿರಂಗ ಟೈಗರ್ ರಿಸರ್ವ್, ಇತ್ತೀಚೆಗೆ ಇದು ಬಹಳ ನ್ಯೂಸ್ನಲ್ಲಿತ್ತು, ಫ್ಲಡ್ಸ್ಗಳ ವಿಚಾರವಾಗಿ ನ್ಯೂಸ್ನಲ್ಲಿತ್ತು. ಇದು ಇರುವಂಥದ್ದು ಅಸ್ಸಾಂ ರಾಜ್ಯದಲ್ಲಿ, ಆದ್ರಿಂದಾಗಿ ಇಲ್ಲಿ ಕೊಟ್ಟಿರುವಂಥ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ನಂತರದಲ್ಲಿ ಸಿಮಿಲಿಪಾಲ್ ಟೈಗರ್ ರಿಸರ್ವ್, ಇದು ಇರುವಂಥದ್ದು ಒಡಿಸ್ಸಾದಲ್ಲಿ. ಇಲ್ಲಿ ಆಪೋಸಿಟ್ ಆಗಿ ಮ್ಯಾಚ್ ಆಗಿದೆ. ಸಿಮಿಲಿಪಾಲ್ ಟೈಗರ್ ರಿಸರ್ವ್ ಇರುವಂಥದ್ದು ಒಡಿಸ್ಸಾದಲ್ಲಿ, ಆದ್ರಿಂದಾಗಿ ಇಲ್ಲಿ ಕೊಟ್ಟಿರುವಂಥ ಮೂರನೇ ಪೇರ್ ಕೂಡ ತಪ್ಪಾಗಿದೆ. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1 ಓನ್ಲಿ ಆಗುತ್ತೆ. ಮತ್ತು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನಾವು ಏನು ಕಲ್ತ್ಕೊಬೇಕು ಅಂತ ಹೇಳಿದ್ರೆ ಟೈಗರ್ ರಿಸರ್ವ್ಸ್ಗಳಾಗಿರ್ಬೋದು, ನ್ಯಾಷನಲ್ ಪಾರ್ಕ್ಸ್ಗಳಾಗಿರ್ಬೋದು ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳಾಗಿರ್ಬೋದು ಯಾವ್ಯಾವುದು ನ್ಯೂಸ್ನಲ್ಲಿ ಇರುತ್ತೆ ಅವುಗಳ ಸ್ಟೇಟ್ ಲೊಕೇಶನ್ ಯಾವ್ಯಾವ ಸ್ಟೇಟ್ನಲ್ಲಿ ಲೊಕೇಟೆಡ್ ಆಗಿದೆ ಅಂತ ಹೇಳಿ ನಾವು ಕವರ್ ಮಾಡುವಂಥದ್ದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ ಈ ಒಂದು ಪ್ರಶ್ನೆಯನ್ನ ಏರ್ ಕ್ವಾಲಿಟಿ ಇಂಡೆಕ್ಸ್ನ ಬಗ್ಗೆ ಕೇಳಿದ್ದಾರೆ. ಏರ್ ಕ್ವಾಲಿಟಿ ಅಂದರೆ ಗಾಳಿಯ ಗುಣಮಟ್ಟದ ಸೂಚ್ಯಂಕದ ಬಗ್ಗೆ ಕೇಳಿದ್ದಾರೆ. ಈ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವ ಯಾವ ಅಟ್ಮಾಸ್ಫಿಯರಿಕ್ ಗ್ಯಾಸ್ಗಳನ್ನ ನಮ್ಮ ಭಾರತ ದೇಶದಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಮೀಥೇನ್ ಈ ತರದ 5 ಗ್ಯಾಸಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ, ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿರ್ಬೇಕಾದ್ರೆ
ಕಾರ್ಬನ್ ಡೈಆಕ್ಸೈಡ್ CO2 ನ ಕನ್ಸಿಡರೇಷನ್ಗೆ ತೆಗೆದುಕೊಳ್ಳುವುದಿಲ್ಲ. ಈ ಒಂದು ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಕಾರ್ಬನ್ ಡೈಆಕ್ಸೈಡ್ ಅನ್ನ ಏರ್ ಕ್ವಾಲಿಟಿ ಇಂಡೆಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಿರ್ಬೇಕಾದ್ರೆ ಇದನ್ನ ಕನ್ಸಿಡರ್ ಮಾಡೋದಿಲ್ಲ. ಬೇರೆ ಬೇರೆ ಪೊಲ್ಯೂಟೆಂಟ್ಸ್ಗಳು ಗ್ರೌಂಡ್ ಲೆವೆಲ್ ಓಝೋನ್ ಆಗಿರ್ಬೋದು, ಪರ್ಟಿಕ್ಯುಲೇಟ್ ಮ್ಯಾಟರ್ 10, ಪರ್ಟಿಕ್ಯುಲೇಟ್ ಮ್ಯಾಟರ್ 2.5, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಅಮೋನಿಯಾ ಮತ್ತು ಲೆಡ್, ಈ 8 ಮೇಜರ್ ಏರ್ ಪೊಲ್ಯೂಟೆಂಟ್ಸ್ ಗಳನ್ನ ಮಾತ್ರ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾದ್ರೆ ಕನ್ಸಿಡರ್ ಮಾಡುವಂತ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ಗಳಾಗಿದ್ದಾವೆ. ಮತ್ತು ಈ ಒಂದು ಪ್ರಶ್ನೆಯಲ್ಲಿ ನೀವು ಗಮನಿಸಬಹುದು, ಕಾರ್ಬನ್ ಡೈಆಕ್ಸೈಡ್ ಅನ್ನು ನೀವು ಎಲಿಮಿನೇಟ್ ಮಾಡಿದ್ದೆ ಆದರೆ ಆಪ್ಷನ್ 1 ಅನ್ನ ಎಲಿಮಿನೇಟ್ ಮಾಡಿದ್ದೆ ಆದರೆ ನೀವು ಡೈರೆಕ್ಟ್ ಆಗಿ ಆಪ್ಷನ್ ಬಿ 2, 3, 4 ಓನ್ಲಿಗೆ ಡೈರೆಕ್ಟ್ ಆಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರಕ್ಕೆ ತಲುಪಬಹುದಾಗಿದೆ. ಇಷ್ಟು ಹೊತ್ತು ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಡಿಸ್ಕಷನ್ ನಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್.